ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಾನು ಇದಕ್ಕೂ ಹಿಂದೆ ಒಂದ್ಸಲ ಕಾಲೇಜ್ ಲಾಸ್ಟ್ ಇಯರ್ ಬಂದಿದ್ದೆ. ಬಹುಶಃ ಸುಮಾರು ಜನ ಯಾರಾದರೂ ನೋಡಿರ್ತೀರಲ್ಲ ಗೊತ್ತಿಲ್ಲ, ಬಟ್ 1 ವರ್ಷ ಆಯಿತು ಅಲ್ಲ, 1 ವರ್ಷ ಆಯಿತು, ರೈಟ್. ನನಗೆ ನೀಡಿರುವಂಥ ವಿಚಾರ ಜಾತಿ, ಧರ್ಮ ಮತ್ತು ರಾಜಕಾರಣ. ಇಫ್ ಯು ಆಲ್ ಕಂಫರ್ಟಬಲ್ ಇನ್ ಇಂಗ್ಲೀಷ್ ಆಲ್ಸೋ, no problem. Multilingual, bilingual, ಎರಡು ಭಾಷೆ, ಹಿಂದಿ, ತೆಲುಗು. Thank you so much. Okay, coming to the point, coming to the subject matter, I heartfully congratulate the college and its authorities for having such a wonderful national seminar. It's really a wonderful topic as well. ಭಾರತ ಸಂವಿಧಾನ ಆದ್ಯತೆ, ಬಾಧ್ಯತೆ ಮತ್ತು ಸಾಧ್ಯತೆಗಳನ್ನು ಕುರಿತು ಈ ವಿಚಾರ ಸಂಕಿರಣ ಒಂದು ಯಶಸ್ಸನ್ನು ಪಡೆಯುವುದಕ್ಕೆ ಮುಂದಾಗಿರ್ತಕ್ಕಂಥದ್ದು. ವೆಲ್ ಎಸ್ಟಾಬ್ಲಿಷ್ಡ್ ಟಾಪಿಕ್, ಆ್ಯಂಡ್ ದಿಸ್ ಇಸ್ ವಾಟ್ ದ ಟಾಪಿಕ್ ಇಸ್ ಟುಡೇಸ್ ರಿಕ್ವೈರ್ಮೆಂಟ್. ಇವತ್ತಿನ ಒಂದು ಸಮಾಜಕ್ಕೆ, ಭಾರತದ ಸಮಾಜಕ್ಕೆ ಈ ರೀತಿಯಾದ ಒಂದು ವಿಚಾರ ತುಂಬ ಅವಶ್ಯಕತೆ ಇರತಕ್ಕಂಥದ್ದು. ಅದರಲ್ಲೂ ಜಾತಿ, ಧರ್ಮ ಮತ್ತು ರಾಜಕಾರಣ, ಇವು ಮೂರು, ದ ರಿಲಿಜಿಯನ್, ದ ಕ್ಯಾಸ್ಟ್ ಆ್ಯಂಡ್ ದ ಪೊಲಿಟಿಕ್ಸ್ ಇನ್ ಇಂಡಿಯಾ has been intertwined, has been a combination of the political process in the Indian democracy. ಭಾರತದ ಪ್ರಜಾಪ್ರಭುತ್ವದಲ್ಲಿ ಭಾರತದ ಎಲ್ಲಿ ಕಟ್ಟೆ ಕಡೆಯ ಒಂದು ವ್ಯಕ್ತಿಗೂ ಕೂಡ ಧರ್ಮ ಮತ್ತು ಜಾತಿಯನ್ನು ಬಿಟ್ಟು ರಾಜಕೀಯ ಮಾಡುವುದು ಸಾಧ್ಯ ಇಲ್ಲ. ಒಪ್ಕೋತೀರಿ? ಜಾತಿಯನ್ನು ಬಿಟ್ಟು ಈ ರಾಷ್ಟ್ರ, ಧರ್ಮವನ್ನು ಬಿಟ್ಟು ಈ ರಾಷ್ಟ್ರ ರಾಜಕೀಯವನ್ನು ಅನುಸರಿಸೋದಕ್ಕೆ, ಇನ್ ಆರ್ಡರ್ ಟು ಅಟೈನ್ ಪೊಲಿಟಿಕಲ್ ಪಾಪ್ಯುಲಾರಿಟಿ ವಿತ್ ದೀಸ್ ಟೂ ಫೀಚರ್ಸ್ ಆಫ್ ಇಂಡಿಯನ್ ಕಲ್ಚರ್, ಇಂಡಿಯನ್ ಸೊಸೈಟಿ, ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ, ಎಲ್ಲರೂ ಕೂಡ ಒಂದು ಜಾತಿಗೆ ಸೇರಿರ್ತಕ್ಕಂಥದ್ದು. ಯಾರಾದರೂ ಜಾತಿಗೆ ಸೇರಲಿಲ್ಲ ಅಂತಂದರೆ ಅವರನ್ನು ಯಾವ ಜಾತಿಗೂ ಸೇರಿಸಲ್ಲ. ಯಾರು ಒಂದು ಧರ್ಮಕ್ಕೆ ಸೇರಿಲ್ಲ ಅಂದರೆ ಭಾರತದಲ್ಲಿ ಅವರು ಯಾವ ಧರ್ಮಕ್ಕೂ ಸೇರಿಸಲ್ಲ. ಮೇಡಮ್ ಹೇಳ್ತಾ ಇದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಧರ್ಮವನ್ನು ತ್ಯಜಿಸಿ ಮತ್ತೊಂದು ಧರ್ಮವನ್ನು ಅವರು ಸ್ವೀಕರಿಸಬೇಕಾಗಿತ್ತು. ಈ ರಿಯಲಿ ಡಿ ನಾಟ್ ವಾಂಟ್ ಟು ಫಾಲೋ ಹಿಂದೂಯಿಸಮ್. He wanted to get into Buddhism or convert himself to Buddhism. The Buddhist principles, Buddhist ideology, it mentioned about the peace, it mentioned about humanity. Baba Saheb Ambedkar did not seriously, starting ಅವರು ಇದಕ್ಕೆ ಹಿಂದೂ ಧರ್ಮವನ್ನು ತ್ಯಜಿಸ್ತೀನಿ ಅಂತ ಹೇಳಿ ಅವರ ಒಂದು ಕೊನೆಯ ಒಂದು ಕಾಲಘಟ್ಟದಲ್ಲಿ ಅದನ್ನು ಹೇಳಿ ಅವರು ಮುಗಿಸಿರ್ತಾರೆ. ಇನ್ ದಿಸ್ ಪ್ರಾಸೆಸ್ ನಾವು ಒಂದಷ್ಟು ಜಾಗತಿಕವಾಗಿರ್ತಕ್ಕಂಥ ರಾಷ್ಟ್ರಗಳು ಇದನ್ನು ಯಾವ ರೀತಿ ಅನುಸರಿಸ್ತಾ ಇದೆ ಅಂತ ನೋಡಿ ಮತ್ತೆ ನಾವು ಭಾರತಕ್ಕೆ ಬರೋಣ. ಲೆಟ್ ಅಸ್ ಸಿ ವಾಟ್ ಆರ್ ಅದರ್ ಕಂಟ್ರೀಸ್ ಡೂಯಿಂಗ್ ಅಬೌಟ್ ರಿಲಿಜಿಯನ್, ವಾಟ್ ಆರ್ ದ ಅದರ್ ಕಂಟ್ರೀಸ್ ಡೂಯಿಂಗ್ ಅಬೌಟ್ ಕ್ಯಾಸ್ಟ್. ನಾವು ಅಂದ್ಕೊಂಡಿರ್ಬೋದು ಭಾರತದಲ್ಲಿ ಮಾತ್ರ ಜಾತಿ ಅಂತ. 193 ರಾಷ್ಟ್ರಗಳಿದ್ದಾವೆ. ಎಷ್ಟು? 193 countries so far. So all these 193 countries, the uniqueness among them is India, which has a caste system, a multi-diversified caste system, more than 2000 castes. ಸುಮಾರು 7-8 ಸಾವಿರಕ್ಕೂ ಹೆಚ್ಚಿದ್ದಿರ್ತಕ್ಕಂಥ ಜಾತಿ. Now we have declined to come here for only 2000 castes. More than 2000 castes might be, we have yet to identify. ಅದ್ರ ಬಗ್ಗೆ ಸರ್ವೆ ಮಾಡ್ತಾರೆ. ಅದು ಲಾಸ್ಟ್ ಸರ್ವೆ ಸುಮಾರು ವರ್ಷಗಳ ಹಿಂದೆ ಆಯಿತು. We never surveyed the caste system in India. Karnataka has taken up, ಅದರಲ್ಲೂ ಕಾಂಟ್ರವರ್ಸಿ ಬಂದಿದೆ. They seriously wanted to see that the caste survey has to be reformed, revived, put it into a technically and intellectual way. But the government of Karnataka ಅದನ್ನು ಒಂದಷ್ಟು ವಿಷಯಗಳಲ್ಲಿ ಟೆಕ್ನಿಕಲಿ ಅದನ್ನು ಸಾಲ್ವ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. When we look at the Constitution of America, ಭಾರತ ಸಂವಿಧಾನ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತೀವಿ. ಭಾರತದ ನಾಗರಿಕರು ನಾವು
ಸೊ ಯಾರು ನಾವು ಪ್ರಿಯಾಂಬಲನ್ನು ಏನು ಇವತ್ತು ನೀವು ಇಟ್ಟಿದ್ದೀರಾ, ಈ ಒಂದು ಪ್ರಿಯಾಂಬಲನ್ನು ಸಂವಿಧಾನದ ಪೀಠಿಕೆಯನ್ನು ಪ್ರತಿಯೊಬ್ಬರೂ ಅದನ್ನು ಯಾವ ರೀತಿಯಾದ ಒಂದು ಧರ್ಮವನ್ನು ನಾವು ದಿನ ಆಚರಣೆ ಮಾಡ್ತೀವಿ ಬೆಳಗ್ಗೆ ಎದ್ದು, ಆ ರೀತಿಯಾಗಿ ಬೆಳಗ್ಗೆ ಒಂದು ಸಲ ಪೀಠಿಕೆಯನ್ನು ನೋಡಿ ನಾವು ಶಾಲೆಗೆ ಬರುವಂಥದ್ದು. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರಿಸಾಲ್ವ್ಡ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಅ ಸಾವರಿನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮಾಕ್ರೆಟಿಕ್ ರಿಪಬ್ಲಿಕ್, to secure to its citizens justice, liberty, equality, fraternity. On this day of 26 November 1949, do we hereby adopt, enact and give it to ourselves this constitution. This is the only country, ಭಾರತ ಒಂದೇ ರಾಷ್ಟ್ರ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಶುರು ಮಾಡುತ್ತೆ. ಅಮೆರಿಕದ ಸಂವಿಧಾನ ನಾವು ವಿ ದ ಪೀಪಲ್ ಆಫ್ ಅಂತ ಶುರು ಮಾಡ್ತಾರೆ, ಬಟ್ ಇನ್ ದ ನೇಮ್ ಆಫ್ ಗಾಡ್. ವಿ ದ ಪೀಪಲ್ ಆಫ್ ಅಮೆರಿಕಾ ಇನ್ ದ ನೇಮ್ ಆಫ್ ಗಾಡ್. ನಾವು ಇಲ್ಲಿ ಸಂವಿಧಾನದಲ್ಲಿ ಯಾವುದೇ ಧರ್ಮವನ್ನು ಆದ್ಯತೆಯನ್ನು ಇಟ್ಟು ಪೀಠಿಕೆಯಲ್ಲಿ ಹೇಳಿಲ್ಲ. ವಿ ನೆವರ್ ವಾಂಟೆಡ್ ರಿಲಿಜನ್ ಟು ಬಿ ಡಾಮಿನೇಟೆಡ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ವಿ ನೆವರ್ ವಾಂಟೆಡ್ ದ ರಿಲಿಜನ್ ಆಸ್ಪೆಕ್ಟ್ಸ್ ಆಫ್ ಎನಿ ಟೈಪ್ ಟು ಬಿ ಡಾಮಿನೇಟೆಡ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಮ್ಮ ನೆರೆಹೊರೆಯ ರಾಷ್ಟ್ರಗಳನ್ನ ನೋಡಿ, ನೇಪಾಲ್ ವಿಚ್ ಈಸ್ ದ ನಂಬರ್ 1 ಹಿಂದೂ ಪಾಪ್ಯುಲೇಟೆಡ್ ಕಂಟ್ರಿ ಇನ್ ದ ವರ್ಲ್ಡ್, ಆದರೂ ಕೂಡ ದೇ ನೆವರ್ ಹ್ಯಾಡ್ ಅ ಪೊಲಿಟಿಕಲ್ ಸ್ಟೆಬಿಲಿಟಿ. ರಾಜಕೀಯದ ಅಸ್ಥಿರತೆಯನ್ನು ತರೋದಕ್ಕೆ 5 ಸಂವಿಧಾನಗಳನ್ನು ಮಾಡಿದ್ರು. ಈವನ್ ಟುಡೇ ದೇರ್ ಈಸ್ ಪೊಲಿಟಿಕಲ್ ಸಿವಿಲ್ ಕ್ರೈಸಿಸ್ ಇನ್ ದ ನೇಪಾಲ್ ಗವರ್ಮೆಂಟ್. ದೇರ್ ಈಸ್ ನೋ ಪ್ರಾಪರ್ ಎಸ್ಟಾಬ್ಲಿಷ್ ಡೆಮೋಕ್ರಸಿ ಇನ್ ನೇಪಾಲ್. ಒಂದು ನಿರ್ದಿಷ್ಟವಾದ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸೋದಕ್ಕೆ ನೇಪಾಳಲ್ಲಿ ಇವತ್ತಿಗೂ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿದ್ದಿರ್ತಕ್ಕಂಥ ರಾಜಮನೆತನ, ಮೊನಾರ್ಕಿಕಲ್ ಟೈಪ್ ಆಫ್ ಸಿಸ್ಟಮ್ ಏನಿತ್ತು, ಇಟ್ ಈಸ್ ಬಿನ್ ಡಿಕ್ಲೈನಿಂಗ್ ಆ್ಯಂಡ್ ಪೀಪಲ್ ರಿಯಲಿ ವಾಂಟೆಡ್ ಟು ಹ್ಯಾವ್ ಡೆಮೋಕ್ರಸಿ. ನೇಪಾಲ್ ಭಾರತಕ್ಕೆ ತುಂಬ ಹತ್ತಿರವಾಗಿರ್ತಕ್ಕಂಥ ರಾಷ್ಟ್ರ. ಭಾರತ ಕೂಡ ನೇಪಾಲ್ಗೆ ಹೆಚ್ಚು ಸಹಾಯಗಳನ್ನು ಮಾಡಿರ್ತಕ್ಕಂಥದ್ದು. ನಮಗೂ ನೇಪಾಲ್ಗೂ ಯಾವುದೇ ರೀತಿಯಾದ ಬಾರ್ಡರ್ ಇಶ್ಯೂಸ್ ಇಲ್ಲ. ಅಗೇನ್, ನೇಪಾಲ್ ರಿಯಲಿ ಹ್ಯಾವ್ ಟು ಎಸ್ಟಾಬ್ಲಿಷ್ ಎ ಡೆಮೋಕ್ರೆಟಿಕ್ ಸೆಟಪ್ ವಿಚ್ ಡಸಂಟ್ ಹ್ಯಾವ್ ಅ ರಿಯಲ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿ ಅಳವಡಿಸ್ಕೋಬೇಕಾಗಿರ್ತಕ್ಕಂಥ ಲಿಬರ್ಟಿ, ಫ್ರೆಟರ್ನಿಟಿ, ಈಕ್ವಾಲಿಟಿ, ಸೆಕ್ಯುಲರಿಸಮ್, ಈ ರೀತಿಯಾದ ವಿಷಯಗಳನ್ನು ನೇಪಾಲ್ ರಾಷ್ಟ್ರದಲ್ಲಿ ತರೋದಕ್ಕೆ ಸಾಧ್ಯ ಇಲ್ಲ. ನೇಪಾಲ್ ರಾಷ್ಟ್ರದಲ್ಲಿ ನಾವು ಜಾತ್ಯತೀತ ಬಗ್ಗೆ ಮಾತನಾಡೋಕ್ಕಾಗುತ್ತಾ? ಒಂದು ಹಿಂದೂ ಧರ್ಮದ ರಾಷ್ಟ್ರ ಅಂತ ಅನ್ನಿಸ್ಕೊಂಡಿದ ಮೇಲೆ ವಿ ಕೆನಾಟ್ ಸ್ಪೀಕ್ ಅಬೌಟ್ ಸೆಕ್ಯುಲರಿಸಮ್ ಇನ್ ನೇಪಾಲ್. ವಿ ಕ್ಯಾನ್ ಸ್ಪೀಕ್ ಸೆಕ್ಯುಲರಿಸಮ್ ಇನ್ ಇಂಡಿಯಾ. ಇಟ್ಸ್ ಆಲ್ರೆಡಿ ಬಿನ್ ಅಮೆಂಡೆಡ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲಲ್ಲಿ 1946 42ನೇ ತಿದ್ದುಪಡಿಯಲ್ಲಿ ಸೆಕ್ಯುಲರಿಸಮ್ ಅನ್ನೋದನ್ನ ವಿ ಹ್ಯಾಡ್ ಟು imbibe in the Indian constitution. Look at Pakistan. We had this constitution even for Pakistan also, if Pakistan would have been agreed, but we call it as Islamic Republic of Pakistan. Islamic Republic of Pakistan, Islamic Republic of Oman, Islamic Republic of Iran, Iraq, Bahrain, Islamic Republic of Saudi Arabia. It is all being dominated with the religious ಡಿಸಿಪ್ಲಿನ್ಸ್. ಅವರ ಒಂದು ಧರ್ಮದ ಗ್ರಂಥವನ್ನು ಇಟ್ಕೊಂಡು ಆ ರಾಷ್ಟ್ರವನ್ನು ನಡೆಸುವಂಥ ಒಂದು ವ್ಯವಸ್ಥೆ. ದೇ ರಿಯಲಿ ಡೋಂಟ್ ಹ್ಯಾವ್ ಫ್ರೀಡಮ್, ದೇ ರಿಯಲಿ ಡೋಂಟ್ ಹ್ಯಾವ್ ಲಿಬರ್ಟಿ, ದೇ ರಿಯಲಿ ಡೋಂಟ್ ಹ್ಯಾವ್ ಎನಿ ಟೈಪ್ ಆಫ್ ಈಕ್ವಾಲಿಟಿ ಪ್ರೆಸೆಂಟೆಡ್ ಇನ್ ದೇರ್ ಗವರ್ನೆನ್ಸ್. ಅಲ್ಲಿ ಕೋರ್ಟ್ ಇರೋದಿಲ್ಲ, ಯಾವುದೇ ರೀತಿಯಾದ ಕೋರ್ಟ್ಸ್ ಇರೋದಿಲ್ಲ. ಯಾವುದೇ ರೀತಿಯಾದ ಪೊಲೀಸ್ ವ್ಯವಸ್ಥೆ ಹೇಗಿರುತ್ತೆ ಅಂತಂದರೆ, ಅಲ್ಲಿ ಧರ್ಮದ ಆಧಾರವಾಗಿರುವಂಥ ಒಂದು ಪೊಲೀಸಿನ ವ್ಯವಸ್ಥೆ ನಡೆಯುತ್ತದೆ. ವಿ ಕಾಲ್ ಇಟ್ ಆಸ್ the political policing in other countries. So even today in Pakistan there is no political stability. ಯಾರಾದರೂ ಒಂದು ಹಿಂದೂ ಧರ್ಮವನ್ನು ಪಾಲಿಸ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಒಂದು ಕಣ್ಣನ್ನು ಇಟ್ಟಿರ್ತಾರೆ. ಯಾರಾದರೂ ಬೈಬಲ್ ಓದ್ತಾ ಇದ್ದಾರೆ ಅಂತಂದರೆ ಅವರನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಎಲ್ಲಾದರೂ ಪಾಕಿಸ್ತಾನದಲ್ಲಿ ಚರ್ಚಸನ್ನು ನಾವು ನೋಡೋಕ್ಕಾಗೋದಿಲ್ಲ. ದೇರ್ ಇಸ್ ಓನ್ಲಿ ಒನ್ ಚರ್ಚ್. ಆ ಚರ್ಚ್ಗೂ ಯಾರು ಹೋಗೋದಿಲ್ಲ. ಆ ಚರ್ಚಿಗೆ ಯಾರನ್ನ ಬರ್ತಾರ ಅಂತ ಕಾಯ್ತಾ ಇರ್ತಾರೆ. ಚರ್ಚ್ನಂಗೆ ಇಟ್ಕೊಂಡು ಕೂತಿರ್ತಾರೆ, ಯಾಕೆಂದರೆ ಯಾರನ್ನ ಬರ್ತಾರ ನೋಡೋಣ ಅಂತ. ಇಟ್ ಈಸ್ ಅ ಮ್ಯಾಟರ್ ಆಫ್ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ಇಟ್ ಈಸ್ ಅ ಮ್ಯಾಟರ್ ಆಫ್ ಸೋಷಿಯಲ್ ಟರ್ಮಾಯಿಲ್. ಪಾಕಿಸ್ತಾನ್ ವಿಲ್ ನೆವರ್ ಕಮ್ ಔಟ್. ದ ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಮ್ ವಿಚ್ ಇಸ್ ದ ಮೇನ್ ಇಂಗ್ರೀಡಿಯೆಂಟ್ ಆಫ್ ಪಾಕಿಸ್ತಾನ್. ಪಾಕಿಸ್ತಾನ ಆ ರೀತಿ ಹೋಗೋದಕ್ಕೆ ಕಾರಣ ಏನು? ಆ ರೀತಿಯಾದ ಒಂದು ವ್ಯವಸ್ಥೆ ತರೋದಕ್ಕೆ ಕಾರಣ ತನ್ನ ಧರ್ಮದೇ ಕಾರಣ. ತನ್ನ ಧರ್ಮವನ್ನು ಮೂಲಭೂತವಾದದಿಂದ ಬಗಲಿಗಿಟ್ಟು ಸಮಾನತೆಯನ್ನು, ಸ್ವಾತಂತ್ರ್ಯವನ್ನು, ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವವನ್ನು ಬೆಳೆಸ್ಕೊಂಡು ಹೋಗಿದ್ರೆ ವಿ ಕುಡ್ ಹ್ಯಾವ್ ಸೀನ್ ಡೆಮಾಕ್ರಸಿ ಇನ್ ಪಾಕಿಸ್ತಾನ್ ಆಲ್ಸೋ. ಇಟ್ ಈಸ್ ಇವನ್ ಹೈ ಟೈಮ್, more than 80 years
we cannot assume now Pakistan can assume democracy, really not, because Pakistan doesn't have a stabilized constitution so far. Even the military, even the government are in the complete presence of state-sponsored terrorism. They are not against India, mind you. They are not against even the religion. ಧರ್ಮದ ವಿರುದ್ಧವಾಗೂ ಕೂಡ ಇಲ್ಲ, ಭಾರತದ ವಿರುದ್ಧವಾಗೂ ಕೂಡ ಇಲ್ಲ. ಅವರ ವಿರುದ್ಧವಾಗಿರೋದು ಕೋಮುವಾದದ ಬಗ್ಗೆ. ಅವರ ಒಂದು ಮನಸ್ಥಿತಿ ಇರೋದು ಕೋಮುವಾದದ ವಿರುದ್ಧ. ಮೈಂಡ್ ಯು, ಧರ್ಮ ಬೇರೆ, ಕೋಮುವಾದ ಬೇರೆ. ನಾವು ಧರ್ಮದ ಬಗ್ಗೆ ಮಾತನಾಡಿದ್ರೇ ಒಂದೊಂದು ಸ್ವಲ್ಪ ಜನ ಹೆದರ್ಕೊಂಡು ಮಾತಾಡ್ತಾರೆ, ಧರ್ಮದ ಬಗ್ಗೆ ನಾನು ಏನು ಮಾತಾಡ್ತೀನಿ ಅಂತ. ಧರ್ಮದ ಒಂದು ಮುಂದುವರೆದ ಮೂಲಭೂತವಾದವೇ ಕೋಮುವಾದ. your hatredness towards another religion. ಮೊಹಮ್ಮದ್ ಪೈಗಂಬರ್ ಎಲ್ಲೂ ಹೇಳಿಲ್ಲ ನೀವು ಇಸ್ಲಾಮಿಸಮನ್ನು ಸ್ಟಾರ್ಟ್ ಮಾಡಿ ನನ್ನನ್ನು ಫಾಲೋ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಈವನ್ ಬುದ್ಧನೂ ಹೇಳಿಲ್ಲ, ಜೈನ ಧರ್ಮದ ತೀರ್ಥಂಕರರು ಹೇಳಿಲ್ಲ. ಜೀಸಸ್ ಕ್ರೈಸ್ಟ್ ಆಲ್ಸೋ ನೆವರ್ ಟೋಲ್ಡ್, ಹನುಮಂತನಾಗಲಿ ಶ್ರೀರಾಮಕೃಷ್ಣ ಆಗಲಿ ಯಾರೂ ಹೇಳಿಲ್ಲ ದಟ್ ಯು ಸ್ಟಾರ್ಟ್ ಅ ರಿಲಿಜಿಯನ್ ಅಂತ. ಧರ್ಮವನ್ನು ಕಟ್ಕೊಂಡಿರೋದು, ಧರ್ಮವನ್ನು ಮಾಡಿರ್ತಕ್ಕಂಥದ್ದು ನಾವು. ಇವ್ರು ಯಾರೂ ಕೂಡ ಎಲ್ಲೂ ದೇವಸ್ಥಾನಗಳನ್ನು ಕಟ್ಟಿ ಅಂತ ಹೇಳಿರಲಿಲ್ಲ. ಇನ್ಫ್ಯಾಕ್ಟ್ 50th ಭಾರತಕ್ಕೆ ಥಾಮಸ್ ಬರಬೇಕಾದ್ರೆ ಅವರು ಎಲ್ಲೂ ಬಂದ್ಬಿಟ್ಟು ಕ್ರಿಶ್ಚಿಯಾನಿಟಿಯನ್ನು ಫಾಲೋ ಮಾಡಿ ಅಂದ್ಬಿಟ್ಟು ಯಾರನ್ನೂ ಕನ್ವರ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಈ ಸೆಡ್ ಅಬೌಟ್ ದ ಪ್ರಿನ್ಸಿಪಲ್ಸ್ ಆಫ್ ಜೀಸಸ್ ಕ್ರೈಸ್ಟ್, ಈ ಸೆಡ್ ಅಬೌಟ್ ದ ಗುಡ್ ಥಾಟ್ಸ್ ಆಫ್ ಕ್ರಿಶ್ಚಿಯಾನಿಟಿ. ಇಲ್ಲಿ ನಾವು ಯಾರನ್ನು ಕನ್ವರ್ಟ್ ಮಾಡಿ ಏನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಯಾರು ಹೊರಟಿರ್ತಕ್ಕಂಥ ಒಂದು ವ್ಯಕ್ತಿಗಳೇನೂ ಅಲ್ಲ. ಇವತ್ತು ಇಫ್ ದ ಕ್ರಿಶ್ಚಿಯನ್ ಮಿಷನರೀಸ್ ವೇರ್ ನಾಟ್ ಇನ್ ಇಂಡಿಯಾ, ವಿ ವುಡ್ ಹವ್ ನಾಟ್ ಹ್ಯಾಡ್ ಅವರ್ ಎಜುಕೇಷನ್ ಇನ್ ಸೋ ಫಾರ್ ಮ್ಯಾನಿಫೆಸ್ಟೆಡ್ ಟುವರ್ಡ್ಸ್ ದ ಡೆವಲಪ್ಮೆಂಟ್. ಕ್ರಿಶ್ಚಿಯನ್ ಮಿಷನರೀಸಿಂದ ಇಷ್ಟೊಂದು ಆರ್ಥಿಕವಾದ ಒಂದು ಶೈಕ್ಷಣಿಕ ವ್ಯವಸ್ಥೆಯನ್ನು ಅಭಿವೃದ್ಧಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಆ ಒಂದು ಮಿಷನರೀಸಿಂದ. ಸೊ ದೇರ್ ವಾಸ್ ನೋ ಸೆಕೆಂಡ್ ಥಾಟ್. ಅದೇ ರೀತಿ ಯು ಬ್ರಿಂಗ್ ಅಬೌಟ್ ಅಫ್ಘಾನಿಸ್ತಾನ್. ಅಫ್ಘಾನಿಸ್ತಾನಲ್ಲಿ ನಿಮ್ಗೆ ಗೊತ್ತಿರಬೇಕು, ಇಫ್ ಯು ಕುಡ್ ಗೋ ಬ್ಯಾಕ್ ಟು ಅಫ್ಘಾನಿಸ್ತಾನ್ ಹಿಸ್ಟ್ರಿ, ಅಫ್ಘಾನಿಸ್ತಾನ್ ವಾಸ್ ರೂಲ್ಡ್ ಬೈ ಮೆನಿ ಆಫ್ ಅವರ್ ಬುದ್ಧಿಸ್ಟ್ ರೂಲರ್ಸ್. ಅಫ್ಘಾನಿಸ್ತಾನಲ್ಲಿ ಬುದ್ಧಿಸ್ಟ್ ರೂಲರ್ಸ್ ರೂಲ್ ಮಾಡ್ತಾರೆ. ಇವತ್ತು ನೀವು ಅಫ್ಘಾನಿಸ್ತಾನಲ್ಲಿ ನೋಡ್ಬೋದು, ದೊಡ್ಡ ದೊಡ್ಡ ಬುದ್ಧನ ಸ್ಟ್ಯಾಚ್ಯೂಸ್ ಇದ್ದಾವೆ, ಸ್ತೂಪಾಸ್ ಇದ್ದಾವೆ, ಟೂರಿಸ್ಟ್ ಪ್ಲೇಸಸ್ ಇದ್ದಾವೆ, ವಿಚ್ ಇಸ್ ನೌ ದ ಯುನೆಸ್ಕೋ ವಾಂಟೆಡ್ ಟು ಪ್ರೊಟೆಕ್ಟ್. 20 ವರ್ಷಗಳ ಹಿಂದೆ ತಾಲಿಬಾನ್ರ ಹಾವಳಿಯಿಂದ ಇದನ್ನೆಲ್ಲ ಧ್ವಂಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. 20 ವರ್ಷದ ಹಿಂದೆ ಭಾರತ ಮತ್ತು ಅಮೆರಿಕ ಸೇರಿಕೊಂಡು ಅಫ್ಘಾನಿಸ್ತಾನಲ್ಲಿ ತಾಲಿಬಾನ್ರನ್ನ ನಿರ್ಮೂಲನೆ ಮಾಡಿ ನಾವು ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿದ್ವಿ. ಭಾರತ ಅಲ್ಲಿ ನಮ್ಮ ಒಂದು ರಾಜಕೀಯದ ವ್ಯವಸ್ಥೆಯನ್ನು ಮಾಡ್ತು, ಪ್ರಜಾಪ್ರಭುತ್ವವನ್ನು ಮಾಡಿ ಎಲೆಕ್ಷನ್ಸ್ ಅಂತ ನಡೆಸಿ ನಮ್ಮಲ್ಲೇ ಒಬ್ಬರು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ, ಶಂಕರ್ ದಯಾಳ್ ಶರ್ಮಾನ ಕಾಲದಲ್ಲಿ ಇದ್ದಿರ್ತಕ್ಕಂಥ ಒಬ್ಬರು ಅಲ್ಲಿ ರಾಷ್ಟ್ರಪತಿಯಾಗಿ ಮಾಡ್ತಾರೆ. ಮತ್ತು 20 ವರ್ಷಗಳ ನಂತರ ಇವತ್ತು ನಾವು ಯಾವುದೇ ರೀತಿಯಾದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಅಫ್ಘಾನಿಸ್ತಾನಲ್ಲಿ ನೋಡೋಕ್ಕಾಗೋದಿಲ್ಲ. ಯಾಕಂದರೆ ಮತ್ತೆ ತಾಲಿಬಾನ್ರ ಹಾವಳಿ ಬಂದಿದೆ. ನಿಮಗೆ ಗೊತ್ತಿರಲಿ, ಅಫ್ಘಾನಿಸ್ತಾನ್ ಅಂತ ಒಂದು ರಾಷ್ಟ್ರ ಏನಿದೆ, ಒಂದು ಮೂಲಭೂತವಾದ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಭಯೋತ್ಪಾದಕರ ಆಡಳಿತದಲ್ಲಿ ಇರುವಂಥದ್ದು. ಇಟ್ ಈಸ್ ಬಿನ್ ಕಂಪ್ಲೀಟ್ಲಿ ಪೋಲರೈಸ್ಡ್ ವಿತ್ ದ ಟೆರರಿಸ್ಟ್ ಆ್ಯಂಡ್ ದ ಫಂಡಮೆಂಟಲಿಸ್ಟ್ ಪ್ರಿನ್ಸಿಪಲ್ಸ್. ನಾವು ಇದರಿಂದ ಜಲ್ದಿ ಆದಷ್ಟು ಬೇಗ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವ್ರು ಹೇಳ್ತಾ ಇರ್ತಕ್ಕಂಥ ಚಾಲೆಂಜ್ ಏನು ಅಂತಂದರೆ, ನಾವು ಭಯೋತ್ಪಾದಕರು ಇರ್ಬೋದು, ಯಾಕೆ ನಮಗೆ ರಾಷ್ಟ್ರವನ್ನು ನಡೆಸೋದಕ್ಕೆ ಬರಲ್ಲ. ಡೋಂಟ್ ಯು ಸೀ ದಟ್ ವಿ ಆಲ್ಸೋ ಹ್ಯಾವ್ ದ ಕೆಪಾಸಿಟಿ ಟು ರೂಲ್ ದಿಸ್ ಕಂಟ್ರಿ. ನಮಗೂ ಬರುತ್ತೆ, ನಾವು ಆಳ್ವಿಕೆ ಮಾಡ್ತೀವಿ, ನಮಗೆ ವಿಶ್ವಸಂಸ್ಥೆಯಲ್ಲಿ ಪ್ರಾತಿನಿಧ್ಯತೆಯನ್ನು ಕೊಡಿ ಅಂತ ಡಿಮಾಂಡ್ ಮಾಡ್ತಾರೆ. ದ ಪ್ರೆಸೆಂಟ್ ಡಿಮಾಂಡ್ ಇಸ್ ದಟ್ ಓನ್ಲಿ. ದೇ ವಾಂಟ್ ಟು ರೆಪ್ರೆಸೆಂಟ್ ದ UN. ಮತ್ತೊಂದು ವಿಷಯ ನಿಮ್ಗೆ ಗೊತ್ತಿರಲಿ, ಅಫ್ಘಾನಿಸ್ತಾನದ್ದು ಸೆಪರೇಟ್ ಕ್ರಿಕೆಟ್ ಟೀಮ್ ಇದೆ ಅಲ್ವಾ? ನೋಡಿರ್ಬೇಕು ನೀವು. ಆಸ್ಟ್ರೇಲಿಯಾವನ್ನು ಸೋಲಿಸ್ತಾರೆ. ಆಸ್ಟ್ರೇಲಿಯಾ ಅಂತ ಒಂದು ಸ್ಟ್ರಾಂಗ್ ಟೀಮನ್ನು ಅಫ್ಘಾನಿಸ್ತಾನ್ ಕ್ರಿಕೆಟ್ ಟೀಮ್ ಸೋಲಿಸ್ತದೆ. ದಟ್ ಇಸ್ ಹೌ ದ ಕೆಪಾಸಿಟಿ ಆಫ್ ದ ಫಂಡಮೆಂಟಲಿಸ್ಟ್ ಆ್ಯಕ್ಟಿವಿಟೀಸ್. ಮತ್ತು ನಾವು ಬೇಕಾದ್ರೆ ಕೆಳಗಡೆ ಶ್ರೀಲಂಕಾಗೆ ಹೋಗುವ. ಶ್ರೀಲಂಕಾ ಒಂದು ದೊಡ್ಡ ಬುದ್ಧನ ಧರ್ಮದ ಒಂದು ವ್ಯವಸ್ಥೆಯಲ್ಲಿ ಇದ್ದಿರ್ತಕ್ಕಂಥ ರಾಷ್ಟ್ರ. ಅಲ್ಲೂ ಕೂಡ ನಾವು ಶಾಂತಿಯುತವಾದ ಒಂದು ವಾತಾವರಣವನ್ನು ನೋಡೋಕ್ಕಾಗೋದಿಲ್ಲ. ಇವತ್ತಿಗೂ ಕೂಡ ಆರ್ಥಿಕ ಮುಗ್ಗಟ್ಟನ್ನು, ಅನ್ಎಂಪ್ಲಾಯ್ಮೆಂಟ್, ಪಾವರ್ಟಿ
ಬಡತನ ಇವೆಲ್ಲವೂ ಇರತಕ್ಕಂಥ ರಾಷ್ಟ್ರ. ಎಲ್ಲೂ ಕೂಡ ಮಾನವ ಹಕ್ಕುಗಳನ್ನು ಸುಧಾರಿಸೋದಕ್ಕೆ ಸಾಧ್ಯ ಆಗ್ತಾ ಇರತಕ್ಕಂಥ ವ್ಯವಸ್ಥೆ. ಸಂವಿಧಾನ ಅಷ್ಟರ ಮಟ್ಟಿಗೆ ಅಲ್ಲಿ ಯಾವುದು ಈ ಸ್ವಾತಂತ್ರ್ಯವನ್ನು ಕೊಡುವಂಥ ಒಂದು ಪರಿಸ್ಥಿತಿಯಲ್ಲಿಲ್ಲ. ಯಾಕೆಂದರೆ ಆ ರಾಷ್ಟ್ರದಲ್ಲಿ ಇವತ್ತು ಹಣಕಾಸಿನ ವ್ಯವಸ್ಥೆ ಅಷ್ಟರಾಗಿ ಸುಧಾರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವನ್ ದೋ ಇಂಡಿಯಾ ಹ್ಯಾಸ್ ಗಿವನ್ ಲಾಟ್ಸ್ ಆಫ್ ಮನಿ, ಡಾಲರ್ಸ್ನ ಮುಖಾಂತರ ಎಷ್ಟೋ ಇನ್ವೆಸ್ಟ್ಮೆಂಟ್ ಮಾಡಿದೆ. ಚೈನಾ ಹ್ಯಾಸ್ ಆಲ್ಸೋ ಇನ್ವೆಸ್ಟೆಡ್, ಅಮೆರಿಕಾ ಹ್ಯಾಸ್ ಆಲ್ಸೋ ಇನ್ವೆಸ್ಟೆಡ್, ಬಟ್ ಶ್ರೀಲಂಕಾನ ಉದ್ಧಾರ ಮಾಡೋಕ್ಕಾಗ್ತಾ ಇಲ್ಲ. ವಿ ಹ್ಯಾವ್ ಬಾಂಗ್ಲಾದೇಶ್, ನಮ್ಮದೇ ಆಗಿರ್ತಕ್ಕಂಥ ರಾಷ್ಟ್ರ. 1971ರಲ್ಲಿ ಭಾರತ ವಿಭಜನೆ ಮಾಡಿತು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ. ವಿ ಕಾಲ್ಡ್ ಇಟ್ ಆಸ್ ಈಸ್ಟ್ ಪಾಕಿಸ್ತಾನ್ ಮತ್ತು ವೆಸ್ಟ್ ಪಾಕಿಸ್ತಾನ್ ಅಂತ. ಇವತ್ತು ಬಾಂಗ್ಲಾದೇಶಲ್ಲಿ ಹಿಂದೂ ಧರ್ಮದ ಒಂದು ರಾಜವನ್ನು ಕೂಡ ಅಲ್ಲಿ ರೂಲ್ ಮಾಡ್ತಾ ಇದ್ದಿರ್ತಕ್ಕಂಥದ್ದು ಸುಮಾರು 1000-2000 ವರ್ಷಗಳ ಹಿಂದೆ. ಇವತ್ತೇನಾಗಿದೆ, ಬಾಂಗ್ಲಾದೇಶ್ ಕಂಪ್ಲೀಟ್ಲಿ ಇಟ್ಸ್ ಅ ಮುಸ್ಲಿಂ ಪೋಲರೈಸ್ಡ್ ಕಂಟ್ರಿ. ನಿಮ್ಗೆ ಗೊತ್ತಿರಬೇಕು, ಬಾಂಗ್ಲಾದೇಶನ ಪ್ರಧಾನಮಂತ್ರಿ ನಮ್ಮ ರಾಷ್ಟ್ರದಲ್ಲಿ ಅವರಿಗೆ ನಾವು ನೆರವನ್ನು ಕೊಡಬೇಕಾಗಿತ್ತು. ಬಿಕಾಸ್ ಆಫ್ ಸರ್ವಾಧಿಕಾರಿ ಧೋರಣೆ ಇರ್ತಕ್ಕಂಥ ರಾಷ್ಟ್ರ ಬಾಂಗ್ಲಾದೇಶ. ಸೊ ಬಾಂಗ್ಲಾದೇಶಲ್ಲೂ ಕೂಡ ನಾವು ಒಂದು ಗುಣಮಟ್ಟದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಮಿಯಾನ್ಮಾರ್, ಕಂಬೋಡಿಯಾ, ಲಾವೋಸ್, ವಿಯೆಟ್ನಾಂ, ಇಂಡೋನೇಷ್ಯಾ, ಪೆರು, ಈ ರೀತಿ ಸೌತ್ ಈಸ್ಟ್ ಏಷ್ಯನ್ ರಾಷ್ಟ್ರಗಳೇನಿದ್ದಾವೆ, ಆ ಕಡೆ ನೀವು ಜಪಾನ್, ಸೌತ್ ಕೊರಿಯಾ, ನಾರ್ತ್ ಕೊರಿಯಾ, ಫಿಲಿಪೈನ್ಸ್, ವಿಯೆಟ್ನಾಂ, ಈ ರೀತಿಯಾದ ರಾಷ್ಟ್ರಗಳನ್ನು ನೋಡಿದ್ರೂ ಕೂಡ ಎಲ್ಲೂ ಕೂಡ ಆ ರೀತಿಯಾದ ಭಾರತದ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಈ ರಾಷ್ಟ್ರಗಳಿಲ್ಲ. ದೇರ್ ಈಸ್ ನೋ ಪೊಲಿಟಿಕಲ್ ಸ್ಟೆಬಿಲಿಟಿ ಬಿಕಾಸ್ ಆಫ್ ರಿಲಿಜಿಯಸ್ ಇಂಪ್ಯಾಕ್ಟ್. ಈ ರಾಷ್ಟ್ರಗಳಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ ಧಾರ್ಮಿಕ ಒತ್ತಡ. ದೇರ್ ಈಸ್ ಅ ಪ್ರೆಷರ್ ಆಫ್ ರಿಲಿಜಿಯನ್ ಇನ್ ದೀಸ್ ಕಂಟ್ರೀಸ್. ನಿಮಗೊಂದು ಉದಾಹರಣೆ ಹೇಳ್ತೀನಿ ನಾರ್ತ್ ಕೊರಿಯಾ ಬಗ್ಗೆ. ಇಫ್ ಯು ಹ್ಯಾವ್ ರೆಡ್ ಅಬೌಟ್ ನಾರ್ತ್ ಕೊರಿಯಾ, ಸುಮಾರು ಜನಕ್ಕೆ ನಾರ್ತ್ ಕೊರಿಯಾ ಬಗ್ಗೆ ಗೊತ್ತಿಲ್ಲ. ನಾರ್ತ್ ಕೊರಿಯಾದಲ್ಲಿ ನಾವೇನು ಇವತ್ತು ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಿ ಆ ಥರ ಮೊಬೈಲ್ ಸಿಸ್ಟಮ್ ಇಲ್ಲ. ನಾರ್ತ್ ಕೊರಿಯಾದಲ್ಲಿ ನೀವು 2000 ಚಾನೆಲ್ಸನ್ನು ಏನು ನೋಡ್ತಾ ಇದ್ದೀರ ಟಿ ವಿಯಲ್ಲಿ, ಯಾವ ರೀತಿಯಾದ ಚಾನೆಲ್ಸ್ ಇಲ್ಲ. ನಾರ್ತ್ ಕೊರಿಯಾದಲ್ಲಿ ಯಾವುದೇ ಧರ್ಮ ಇಲ್ಲ. ನೋಬಡಿ ಕ್ಯಾನ್ ಎಂಟರ್ ನಾರ್ತ್ ಕೊರಿಯಾ, ನೋಬಡಿ ಕ್ಯಾನ್ ಕಮ್ ಔಟ್ ಆಫ್ ನಾರ್ತ್ ಕೊರಿಯಾ. ಒಂದು ದೊಡ್ಡ ಮಿಲಿಟ್ರಿ ರಷ್ಯಾ ಸಪೋರ್ಟಲ್ಲಿರ್ತಕ್ಕಂಥ ಒಂದು ರಾಷ್ಟ್ರ. ನಾರ್ತ್ ಕೊರಿಯಾದಲ್ಲಿ ಯಾರೂ ಕೂಡ ತಮ್ಮ ಪ್ರೈವೇಟ್ ಕೆಲಸಗಳಲ್ಲಿ ಹೋಗೋಕ್ಕಾಗೋದಿಲ್ಲ, ಸರ್ಕಾರದ ಕೆಲಸದಲ್ಲೇ ಇರ್ತಾರೆ. ನಿಮ್ಮ ಮಕ್ಕಳು ಯಾವ ಶಾಲೆಗೆ ಹೋಗ್ಬೇಕದನ್ನ ಅವರೇ ಡಿಸೈಡ್ ಮಾಡ್ತಾರೆ. ನೀವು ಏನು ಊಟ ಮಾಡಬೇಕದನ್ನ ಅವರೇ ಡಿಸೈಡ್ ಮಾಡ್ತಾರೆ. ನಾರ್ತ್ ಕೊರಿಯಾದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಯೂನಿಫಾರ್ಮ್ ಇದೆ, ಅವರು ಅದೇ ಥರ ಇರಬೇಕು. ಯಾರೂ ಪಬ್ಲಿಕಲ್ಲಿ ಸುಮ್ಮನೆ ಯಾರೂ ನಗಿಯುವಾಗಿಲ್ಲ. ಈ ರೀತಿ ಡಿಸೈನ್ ಏರ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀರ, ಅಲ್ಲಿ ನಡೆಯೋದಿಲ್ಲ. ನೀವೇನಾದರೂ ಆ ರಾಷ್ಟ್ರಪತಿ ಅಥವಾ ಸರ್ಕಾರದ ನಿರ್ಬಂಧನೆಗಳಿಗೆ, ನಿಯಮಗಳಿಗೆ ನೀವೇನೋ ಉಲ್ಲಂಘನೆ ಮಾಡಿದ್ರೆ ನಿಮ್ಮ ದಿನ ಆವತ್ತೇ ಲಾಸ್ಟ್. ನೀವು ಯಾರು ನೆಕ್ಸ್ಟ್ ದಿನ ಬದುಕಿರೋದಿಲ್ಲ. ಯಾವ ರೀತಿಯಾಗಿರ್ತಕ್ಕಂಥ ಒಂದು ರಾಷ್ಟ್ರ. ನಾವು 2000 ಚಾನೆಲ್ಸನ್ನು ನೋಡ್ತೀವಿ. ಅಲ್ಲಿ ಟಿ ವಿ ರಾಷ್ಟ್ರಪತಿ ಏನು ಮಾತಾಡ್ತಾನೆ ಅದನ್ನೇ ಕೇಳಬೇಕಲ್ಲಿ. ಟಿ ವಿ ಇದ್ದರೆ ಸ್ವಾತಂತ್ರ್ಯ ಇಲ್ಲ, ಸಮಾನತೆ ಇಲ್ಲ. ಅಲ್ಲಿ ಏನೇ ಮಾಡಿದ್ರೂ ಯಾವ ದೇವರು ಧರ್ಮ ಏನೂ ಇಲ್ಲ. ಯಾರೋ ಒಬ್ಬರು ಪಾಪ 50 ವರ್ಷಗಳ ಹಿಂದೆ ಬೈಬಲನ್ನು ಇಟ್ಕೊಂಡು ಯಾರಿಗೂ ಗೊತ್ತಾಗದೆ ಓದ್ತಾ ಇದ್ದವರು, ಅವರು ಬೈಬಲ್ ಸಮೇತ ಅವರನ್ನು ಸುಟ್ಬಿಟ್ರು. ಯಾವುದೋ ಒಂದು ಧರ್ಮವನ್ನು ಆಚರಣೆ ಮಾಡೋದಕ್ಕೆ ಒಂದು 4-5 ಜನ ಒಂದಾಗಿದ್ರು, ಅವರನ್ನು ಅಲ್ಲೇ ಸಮಾಧಿ ಮಾಡಿದ್ರು. ಆ ರೀತಿಯಾಗಿರ್ತಕ್ಕಂಥ ಸರ್ವಾಧಿಕಾರಿ ಧೋರಣೆ ಇರ್ತಕ್ಕಂಥ ಒಂದು ಮಿಲಿಟರೈಸ್ಡ್ ರಾಷ್ಟ್ರ ಇದಾವೆ. ಆ ರೀತಿ ರಾಷ್ಟ್ರಗಳಿದ್ದಾವೆ. ವೆನಿಜುವೆಲಾ ಇದೆ, ಕೊಲಂಬಿಯಾ ಇದೆ, ಕ್ಯೂಬಾ ಇದೆ. ಕ್ಯೂಬಾ ಕೂಡ ಒಂದು ಸರ್ವಾಧಿಕಾರಿ ಇರ್ತಕ್ಕಂಥ ರಾಷ್ಟ್ರ. ಫಿಡೆಲ್ ಕ್ಯಾಸ್ಟ್ರೋ ಮತ್ತು ರಾಲ್ ಕ್ಯಾಸ್ಟ್ರೋ ಅಂತ ಇಬ್ಬರು ದೊಡ್ಡ ಮಿಲಿಟ್ರಿ ಲೀಡರ್ಸ್ಗಳು ರೂಲ್ ಮಾಡಿರ್ತಕ್ಕಂಥ ರಾಷ್ಟ್ರ ಅದು. ಯಾರ ರಾಷ್ಟ್ರದ ಜೊತೆನೂ ಸಂಬಂಧ ಇಲ್ಲ. ಇನ್ನು ಕೆಲವೊಂದು ರಾಷ್ಟ್ರಗಳಲ್ಲಿ ನಾವು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಒಂದು ಮನಸ್ಥಿತಿಗಳನ್ನು ನೋಡುವುದಾದರೆ ಅತಿ ದೊಡ್ಡ ಒಂದು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ರಾಷ್ಟ್ರ ಅಂದರೆ ಅಮೇರಿಕ ಬಿಟ್ಟರೆ ಇನ್ಯಾವುದೂ ಇಲ್ಲ. ನೋಡಿ, ಒಂದು ಕಾಲಘಟ್ಟದವರೆಗೂ ಬ್ರಿಟಿಷ್ ರಾಷ್ಟ್ರದಲ್ಲಿ, ಬ್ರಿಟನ್ನಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಇರಲಿಲ್ಲ. ದೇರ್ ವಾಸ್ ನೋ ಸುಪ್ರೀಂ ಕೋರ್ಟ್ ಇನ್ ಬ್ರಿಟನ್. ಈಗ 10 ವರ್ಷಗಳ ಹಿಂದೆ ಮಾತ್ರ ಸುಪ್ರೀಂ ಕೋರ್ಟನ್ನು ತೊಗೊಂಡ್ರು ಅವರು. ಯಾಕೆಂತಂದರೆ ಅಲ್ಲಿ ಹೌಸ್ ಆಫ್ ಲಾರ್ಡ್ಸ್ ಮತ್ತು ಹೌಸ್ ಆಫ್ ಕಾಮನ್ಸ್ ಅಂತ ಇಬ್ಬರು ಇರ್ತಾರೆ, 2 ಗುಂಪು ಇರ್ತದೆ. ಈ ಹೌಸ್ ಆಫ್ ಲಾರ್ಡ್ಸ್ ವಾಸ್ ಕನ್ಸಿಡರ್ಡ್ ಟು ಬಿ ದ ಲಾ ಇಂಟರ್ಪ್ರಿಟೇಟಿಂಗ್ ಇನ್ಸ್ಟಿಟ್ಯೂಷನ್. ಸೊ ಅದನ್ನು ಅವರು ತ್ಯಜಿಸಿ ಈಗ ಸುಪ್ರೀಂ ಕೋರ್ಟ್ನ ತಂದು
ನಮ್ಮದು ಕೂಡ ಒಂದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ಇದೆ ಅಂತ ಹೇಳಿ ಜನರಿಗೆ ಒಪ್ಪಿಸ್ತಾ ಇದ್ದಾರೆ. ಭಾರತದ ಸಂವಿಧಾನದ ಇತಿಹಾಸದಲ್ಲಿ ನೀವು ನೋಡುವುದಾದರೆ ನಾವು ಇದುವರೆಗೂ ಉಲ್ಲಂಘನೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಒಂದೇ ವಿಷಯ, ಅದು ಜಾತ್ಯತೀತ. ಈ ರೀತಿಯಾದ ಜಾತ್ಯತೀತ ಸಮಸ್ಯೆಗಳನ್ನು ನಾವು ಆಫ್ರಿಕಾದಲ್ಲಿ ನೋಡ್ತೀವಿ. ಆಫ್ರಿಕಾದಲ್ಲಿರುವಂಥ ಸುಮಾರು 60 ರಾಷ್ಟ್ರಗಳ ಮೇಲೆ ಯಾರು ಈ ಸೊಮಾಲಿಯಾ, ಇರಿಟೀರಿಯಾ, ನೈರೋಬಿ, ಗಾನಾ, ಸೌತ್ ಸುದಾನ್, ನಾರ್ತ್ ಸುದಾನ್, ಈ ರಾಷ್ಟ್ರಗಳಲ್ಲಿ ಏನಾಗಿದೆ ಇವತ್ತು ಅಂತಂದರೆ ನಾನು ಯಾರಿಗೋಸ್ಕರ ದುಡಿತಾ ಇದ್ದೀನಿ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿರೋದಿಲ್ಲ ಜನಕ್ಕೆ. ನನ್ನ ರಾಜಕೀಯದ ಒಂದು ಏನು ಸ್ವಾತಂತ್ರ್ಯ ಏನು ಅಂತ ಗೊತ್ತಿಲ್ಲ, ಯಾರು ನನ್ನ ರೂಲ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸೊಮಾಲಿಯಾದಲ್ಲಿ ಯಾರು ಒಬ್ಬ ದೊಡ್ಡ ಕಳ್ಳತನ ಮಾಡಿ ಬಂದಿರ್ತಾನೆ ಅವನು ಆ ರಾಷ್ಟ್ರದ ಅಧ್ಯಕ್ಷ ಆಗ್ತಾನೆ. ಅವನು ದೊಡ್ಡ ದೊಡ್ಡ ಹಡಗುಗಳನ್ನು ಕಳ್ಳತನ ಮಾಡಿ ಬಂದಿರಬೇಕು. ದೇ ಆರ್ ಕಾಲ್ಡ್ ಸೀ ಪೈರೇಟ್ಸ್. ಆ ರೀತಿ ಇರ್ತಕ್ಕಂಥ ರಾಷ್ಟ್ರಗಳು ಇವತ್ತು ನಮ್ಮ ಮುಂದೆ ಸುಮಾರಿದ್ದಾವೆ. ವಿಶ್ವಸಂಸ್ಥೆ ಇದ್ರ ಬಗ್ಗೆ ಏನು ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ಸುಮಾರು ಕಾರ್ಯಾಚರಣೆಗಳು ಏನಿದ್ದಾವೆ, ಮೆಷಿನ್ಸ್ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಸೊ ಇವೆಲ್ಲವೂ ಕೂಡ ಸೇರಿದಂತೆ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ನಮ್ಮ ಭಾರತ, ನಮ್ಮ ಸಂವಿಧಾನ, ಅಮೇರಿಕದ ಸಂವಿಧಾನ, ಫ್ರಾನ್ಸ್, ಒಂದಷ್ಟು ಮಟ್ಟಿಗೆ ಚೈನಾ ಅಂತ ಇಟ್ಕೋಬೋದು. ಬಟ್ ಚೈನಾದಲ್ಲೂ ಕೂಡ ನೀವು ಅಂದ್ಕೊಂಡಂಗೆ ಆ ರೀತಿಯಾದ ಒಂದು ದೊಡ್ಡ ವ್ಯವಸ್ಥೆಯ ಒಂದು ಜಾತ್ಯತೀತದ ಒಂದು ಪ್ರಭಾವ ಇಲ್ಲ. ಯಾಕೆ ಅಂತಂದರೆ ಚೈನಾದಲ್ಲಿ ಮೀಡಿಯಾನ ರಾಷ್ಟ್ರ ಕಂಟ್ರೋಲ್ ಮಾಡುತ್ತೆ. ಚೈನಾದಲ್ಲಿ ಒಳಗಡೆ ನಡೀತಾ ಇರ್ತಕ್ಕಂಥ ವಿಷಯ ಯಾವುದು ಹೊರಗೆ ಗೊತ್ತಾಗೋದಿಲ್ಲ. ಚೈನಾದಲ್ಲಿ ಸುಮಾರು ಮುಸ್ಲಿಮರನ್ನು ಹತ್ಯೆ ಮಾಡಿರ್ತಕ್ಕಂಥದ್ದಿದೆ. ಚೈನಾದಲ್ಲಿ ಸುಮಾರು ಕ್ರೈಸ್ತರನ್ನು ಹತ್ಯೆ ಮಾಡಿರ್ತಕ್ಕಂಥದ್ದು ಇತಿಹಾಸ ಇದ್ದಾವೆ. ಚೈನಾದಲ್ಲಿ ಇವತ್ತಿಗೂ ಕೂಡ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇರ್ತಕ್ಕಂಥದ್ದು, ಏನು ನಾವು ಗುಲಾಮಗಿರಿ ಅಂತೀವಲ್ಲ, ಅದು ತುಂಬ ಅಫಿಷಿಯಲ್ ಆಗಿ ನಡೀತಾ ಇರ್ತಕ್ಕಂಥದ್ದು. ಇವು ಯಾಕೆ ಅಲ್ಲಿ ಇದೆ ಅಂತಂದರೆ ಆ ರಾಷ್ಟ್ರದ ಸಂವಿಧಾನವು ಕೂಡ ಅದೇ ರೀತಿ ಇದೆ. ಆ ರಾಷ್ಟ್ರದ ಸಂವಿಧಾನದಲ್ಲಿ ಯಾವುದೇ ರೀತಿಯಾದ ಸ್ವಾತಂತ್ರ್ಯ, ತನ್ನದೇ ಆಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು, ಒಂದು ಸಮಾನತೆಯನ್ನು ರಾಷ್ಟ್ರ ಕಲ್ಪಿಸ್ಕೊಡೋದಿಲ್ಲ. ನೀವು ಅವರು ಹೇಳಿರ್ತಕ್ಕಂಥ ಕಾಲಘಟ್ಟಕ್ಕೆ ಮಾಡಿರ್ತಕ್ಕಂಥ ಒಂದು ಕಾನೂನುಗಳನ್ನೇ ನೀವು ಪಾಲಿಸಬೇಕು. ನಾವು ಹೇಳ್ಬೋದು ಅಮೇರಿಕಾ ಮತ್ತು ಯಾಕೆ ಅಷ್ಟು ದೊಡ್ಡ ಪ್ರಜಾಪ್ರಭುತ್ವದ ಇತಿಹಾಸ ಇದ್ದರೂ ಕೂಡ ಅಲ್ಲಿಯೂ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಇದ್ದಾವೆ. ಬಟ್ ನಾವು ಆ ಒಂದು ಎಕ್ಸ್ಟೆನ್ಷನ್ಸಲ್ಲಿ ನೋಡೋಕ್ಕೆ ಬರೋದಿಲ್ಲ. ಬಟ್ ಅಮೇರಿಕಾ ಈಸ್ ಅ ಡೈರೆಕ್ಟ್ ಡೆಮೋಕ್ರಸಿ. ನಾನು ಅಮೇರಿಕಾವನ್ನು ಸಪೋರ್ಟ್ ಮಾಡಿ ಮಾತನಾಡ್ತಾ ಇಲ್ಲ. ಯಾಕೆ ಅಮೇರಿಕಾದ ಒಂದು 300 ವರ್ಷಗಳ ಒಂದು ಸಂವಿಧಾನದ ಇತಿಹಾಸ ಏನಿದೆ, ಆ ಸಂವಿಧಾನದ ಇತಿಹಾಸದಲ್ಲಿ ಹೆಚ್ಚು ಬಾರಿ ತಿದ್ದುಪಡಿಯನ್ನು ಕೂಡ ಮಾಡಲಿಲ್ಲ. ಅವರು ಯಾವುದೇ ಧರ್ಮಕ್ಕೂ ಕೂಡ ಅವರ ಸಂವಿಧಾನವನ್ನು ಸೇರಿಸಲಿಲ್ಲ. ಅವರು ಮಾತ್ರ ಹೇಳೋದು ವಿ ದ ಪೀಪಲ್ ಆಫ್ ಇಂಡಿಯಾ ಇನ್ ದ ನೇಮ್ ಆಫ್ ಆಲ್ಮೈಟಿ ಅಷ್ಟೇ. ಯಾವ ಆಲ್ಮೈಟಿ ಅಂತ ಗೊತ್ತಿಲ್ಲ, ಯಾವ ದೇವರು ಅಂತ ಯಾರೋ ಗೊತ್ತಿಲ್ಲ. ಇನ್ ದ ನೇಮ್ ಆಫ್ ಗಾಡ್. ನಾವು ಕೂಡ ಇನ್ ದ ನೇಮ್ ಆಫ್ ಗಾಡ್ ಅಂತಲೂ ಕೂಡ ನಾವು ನಮ್ಮ ಸಂವಿಧಾನದಲ್ಲಿ ಹೇಳಿಲ್ಲ. ಅದೇ ರೀತಿ ಈ ರೀತಿಯಾದ ಯುರೋಪಿಯನ್ ರಾಷ್ಟ್ರಗಳಲ್ಲೂ ಕೂಡ ಸುಮಾರು ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವವನ್ನು ನೋಡುವಂಥದ್ದಿದೆ. ನಾವು ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಸ್ವೀಡನ್, ಈ ಸ್ಕ್ಯಾಂಡಿನೇವಿಯನ್ ರಾಷ್ಟ್ರಗಳೇನಿದ್ದಾವೆ ಅದು ತುಂಬ ಅರ್ಥಪೂರ್ಣವಾಗಿ ವ್ಯಕ್ತಪಡಿಸಿರ್ತಕ್ಕಂಥ ಸಂವಿಧಾನಗಳು. ಯಾರೂ ಕೂಡ ತಮ್ಮ ಒಂದು ಸ್ವಾತಂತ್ರ್ಯವನ್ನು ಅವರು ಕಳ್ಕೊಳ್ಳೋದಕ್ಕಾಗಲಿ ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ಕೂಡ ಹಾಳು ಮಾಡೋದಕ್ಕಾಗಲಿ ಮನಸ್ಥಿತಿ ಇರೋದಿಲ್ಲ. ಸೊ ದ ಕಂಟ್ರೀಸ್ ಆರ್ ಬೀನ್ ಫ್ರೇಮ್ ಲೈಕ್ ದಟ್. ನಮ್ಮ ಭಾರತದ ಒಂದು ಸಂವಿಧಾನವನ್ನು ನಾವು ಪೀಠಿಕೆಯಲ್ಲಿ ನೋಡಿದ್ವಿ. ನೀವು ಸಂವಿಧಾನವನ್ನು ಓದೋ ಅವಶ್ಯಕತೆ ಇಲ್ಲ ಅಂದರೂ ಕೂಡ ನೀವು ಪೀಠಿಕೆಯನ್ನು ನೋಡಿದ್ರೆ ನಾವು ಈ ಪೀಠಿಕೆಯ ಮುಖಾಂತರ ಭಾರತದ ಒಂದು ಧರ್ಮದ ವ್ಯವಸ್ಥೆ ಯಾವ ರೀತಿ ಇದೆ, ಜಾತಿಯ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ನೋಡ್ಬೋದು. ಸೊ ಭಾರತದಲ್ಲಿ ಈಗ ಜಾತಿಯ ವ್ಯವಸ್ಥೆಯನ್ನು ನೋಡುವುದಾದರೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಯಾವ ರಾಷ್ಟ್ರದಲ್ಲೂ ಕೂಡ ಈ ಜಾತಿಯ ಇಷ್ಟೊಂದು ನಾವು ಇಂಗ್ಲೀಷಲ್ಲಿ ಮಲ್ಟಿ ಡೈವರ್ಸಿಫೈಡ್ ಕಂಟ್ರಿ ಅಂತ ಕರಿತೀವಿ. India is a multi-diversified country because of its rich caste, its rich culture, its rich religion, and none of the countries is so much worried about India. ಯಾಕೆಂತಂದರೆ ಇವತ್ತು ಜಾತಿಯ ಪ್ರಶ್ನೆ ಬಂದರೆ ನನಗೆ ಬೇಡ ಅಂದ್ರೂ ಸರ್ಕಾರನೇ ನಿಮ್ಗೆ ಸರ್ಟಿಫಿಕೇಟ್ ಕೊಡುತ್ತೆ. ನನಗೆ ಬೇಡಪ್ಪ ಅಂದ್ರೂ ಇಲ್ಲ ನೀನು ಅಪ್ಲಿಕೇಶನಲ್ಲಿ ಬರೀಬೇಕು, ಅದೆಲ್ಲ ಆಗೋದಿಲ್ಲ, ನೀನು ಸರ್ಟಿಫಿಕೇಟ್ ತೊಗೊಂಬಪ್ಪ. ಯಾವ ಜಾತಿಗೂ ಸೇರಿಲ್ಲ ಅಂತಂದರೆ ಅವರು ಒಂದಷ್ಟು ಸರ್ಕಾರದ ವ್ಯವಸ್ಥೆಗಳಲ್ಲಿ ನೀವು ಜನರಲ್ ಅಂತ ಬರ್ಕೊಬಿಡ್ತಾರೆ ಜಾತಿಗೆ ಸೇರಿಲ್ಲ ಅಂತಂದರೆ. ಬಟ್ ಇವತ್ತು ನಾವು ರಾಜಕೀಯದಲ್ಲಿ ಜಾತಿಯ ಒಂದು ಪ್ರಭಾವ ಇಲ್ಲ ಅಂತಂದರೆ ನೀವು
ಪಂಚಾಯತಲ್ಲೂ ಕೂಡ ಎಲೆಕ್ಷನಲ್ಲಿ ಗೆಲ್ಲೋಕ್ಕಾಗೋದಿಲ್ಲ. ಆ ಹಳ್ಳಿಯಲ್ಲಿ ನಾನೊಬ್ಬ ಕರ್ನಾಟಕದಲ್ಲಿ ಆ ಹಳ್ಳಿಯಲ್ಲಿರ್ತಕ್ಕಂಥ ಪ್ರಮುಖ ಜಾತಿವಾರು ಮೆಜಾರಿಟಿ, ಈಗ ನಮ್ಮ ಕರ್ನಾಟಕದಲ್ಲಿ ಮೆಜಾರಿಟಿ ಇರ್ತಕ್ಕಂಥದ್ದು ಲಿಂಗಾಯತರು, ಮತ್ತೊಂದು ಒಕ್ಕಲಿಗರು. ಅದು ಎಲ್ಲ ಕಾನ್ಸ್ಟಿಟ್ಯೂನ್ಸೀಸಲ್ಲೂ ಕ್ರೋಢೀಕರಣ ಆಗಿರೋದಿಲ್ಲ. ಒಂದೊಂದು ಕಾನ್ಸ್ಟಿಟ್ಯೂನ್ಸೀಸಲ್ಲಿ ST ಪ್ರಭಾವ ಆಗಿದೆ, ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ SC ಪ್ರಭಾವ ಆಗಿರ್ತಕ್ಕಂಥದ್ದು, ಒಂದೊಂದು ಕಾನ್ಸ್ಟಿಟ್ಯೂನ್ಸೀಸಲ್ಲಿ ಈ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರ ಒಂದು ಕಾನ್ಸ್ಟಿಟ್ಯೂನ್ಸೀಸ್ ಇರ್ತಕ್ಕಂಥದ್ದು. ದಕ್ಷಿಣ ಕರ್ನಾಟಕದಲ್ಲಿ OBC. ಈಗ ನಮಗೆ 3 ಪಕ್ಷಗಳ ಒಂದು ಪ್ರಭಾವ ಭಾರತದಲ್ಲಿ ಕರ್ನಾಟಕದಲ್ಲಿ ನಾವು ನೋಡ್ತೀವಿ. JDS ಅಂತ ಒಂದು ಪಕ್ಷ ಇದೆ, ಒಕ್ಕಲಿಗರಿಗೆ ಸೀಮಿತವಾಗಿರ್ತಕ್ಕಂಥದ್ದು ಅಂತ ಮಾತನಾಡ್ತೀವಿ. ಒಂದು ಕಾಲಘಟ್ಟದಲ್ಲಿ ಮುಸಲ್ಮಾನರು ಇದ್ದಿರ್ತಕ್ಕಂಥ ಒಂದು ಪಕ್ಷ, ಅದರ ಹೆಸರೇ ಜಾತ್ಯತೀತ ಪಕ್ಷ ಅಂತ ಕರಿತೀವಿ. ಜಾತ್ಯತೀತ ಅಂತ ಕರೆದ ಮೇಲೆ ಅದಕ್ಕೆ ಇತ್ತೀಚಿನ ಒಂದು ನರೇಷನ್ಸ್ ಏನಿದ್ದಾವೆ ಅಂತಂದರೆ, ನೀವು ನಿಜವಾಗ್ಲೂ ಜಾತ್ಯತೀತ ಪಕ್ಷನಾ? ಯಾಕಂದರೆ ಇವತ್ತು ಅವ್ರಿಗೆ ಪ್ರಶ್ನೆ ಬರ್ತಾ ಇರೋದು, ರಾಜಕೀಯದ ಒಂದು ವ್ಯವಸ್ಥೆಯಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥದ್ದು ಕುಟುಂಬ ರಾಜಕೀಯ. ಕುಟುಂಬ ರಾಜಕೀಯ ಬಂದ ಮೇಲೆ ಅಲ್ಲಿ ಜಾತಿಯ ವ್ಯವಸ್ಥೆ ಇದ್ದಾಗೆ ಬೇರೆ ಮಾತನಾಡೋಕ್ಕೆ ಏನು ಆಸಕ್ತಿ ಇಲ್ಲ. ಹಾಗಾಗಿ ಇವತ್ತು ಜಾತಿ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ರಾಜ್ಯದ ಒಂದು ವ್ಯವಸ್ಥೆಯನ್ನು ಆ ಮುಖ್ಯಮಂತ್ರಿಯನ್ನು ಕೂಡ ಆ ಜಾತಿಗೆ ಸೀಮಿತಪಡಿಸಿರ್ತದೆ. ಬಹುಶಃ ನಮಗೆ ಈ ಎರಡೂ ಪ್ರಬಲವಾಗಿರ್ತಕ್ಕಂಥ ಜಾತಿ ಇದ್ದರೂ ಕೂಡ, ಹಾಗಾದರೆ ಕುರುಬರ ಜಾತಿಯಲ್ಲಿ ಸೇರಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಲೀಡರ್ ಹೇಗೆ ಮುಖ್ಯಮಂತ್ರಿ ಆದರು? ಅಲ್ಲಿ ಜಾತಿಯ ಪ್ರಶ್ನೆ ಬಂತ? ಅಲ್ಲೇನಾದರೂ ಕರಿಸ್ಮ್ಯಾಟಿಕ್ ಫ್ಯಾಕ್ಟರ್ ಇತ್ತಾ, ವರ್ಚಸ್ಸಿತ್ತಾ? ಹಾಗಾದರೆ ಸಿದ್ದರಾಮಯ್ಯನ ಯಾಕೆ ಆಯ್ಕೆ ಮಾಡಿದ್ರು? ಸಿದ್ದರಾಮಯ್ಯನ ಡೈನಾಮಿಕ್ ಪ್ರೋಸೆಸ್ ಏನಾದರೂ ಇದೆಯಾ? ಅವರ ಒಂದು ಪೊಲಿಟಿಕಲ್ ಎಥಿಕ್ಸ್ ಏನಾದರೂ ಇದೆಯಾ ಅಂತ ನೋಡಿದಾಗ ಅದು ಡಿಸೈಡ್ ಮಾಡಬೇಕಾಗಿರೋದು ನೀವು. ಯಾಕಂದರೆ ಇತ್ತೀಚೆಗೆ ಜಾತಿ ಧರ್ಮ ಇದನ್ನು ಬಿಟ್ಟು ಮತ್ತೊಂದು ನಾವು ಮುಂದಾಗಿದ್ದೀವಿ. ಅದೇನು ಅಂತಂದರೆ ಗ್ಯಾರಂಟಿ ಸ್ಕೀಮ್. ನಾನು ಜಾತಿ ಅಂತ ಹೇಳೋಕೆ ಹೋದರೆ ಅವನು ಕೇಳುವಂಥದ್ದಲ್ಲ. ನನಗೆ 2,000 ರೂಪಾಯಿ ಕೊಡ್ತೀರಾ, 3,000 ರೂಪಾಯಿ ಕೊಡ್ತೀರಾ, ಬಸ್ ಫ್ರೀ ಬಿಡ್ತೀರಾ, ಗ್ಯಾಸ್ ಫ್ರೀ ಕೊಡ್ತೀರಾ? ಇದ್ರ ಮೇಲೆ ಆಧಾರಿತವಾಗಿರ್ತಕ್ಕಂಥದ್ದು ಇದು ಸ್ಟಾರ್ಟ್ ಆಗಿದೆ. ಸೊ ಇದನ್ನು ನಾವು, ನನ್ನ ಪ್ರಕಾರ ಇವತ್ತು BJP ಆಗಲಿ, ಓಪನ್ ಆಗಿ ಹೇಳ್ತೀನಿ, ಅದು ಮೀಡಿಯಾ ಅವರು ಇದ್ರೆ ಗೊತ್ತಿಲ್ಲ, BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಇವತ್ತು ಜಾತಿಯ ಆಧಾರಿತವಾಗಿ ಅವರು ಇವತ್ತು ಒಂದು ಕಡೆ ಅಷ್ಟೊಂದು ಪ್ರಭಾವಿತವಾದ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾ ಇಲ್ಲ. ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ, ಜನರನ್ನು ನಮ್ಮ ಕಡೆ ಆಕರ್ಷಣೆ ಮಾಡಬೇಕು ಅಂತಂದರೆ ನಮ್ಮ ಒಂದು ಗುರಿ ಉದ್ದೇಶ ಏನಿರ್ಬೇಕು, ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್. ಈಗ ನಮ್ಮ ಕ್ಯಾಸ್ಟ್ಗೆ ಯಾರೋ ಒಬ್ಬರು ಕ್ಯಾಸ್ಟ್ಗೆ ಸೇರಿ ನಾವು ಹೋಗಿ ಅಲ್ಲೇನೋ ಅವ್ನು ಕೇಳಕ್ಕೆ ಹೋದ್ರೂ ಅವ್ರು ಅಷ್ಟೊಂದು ಆದ್ಯತೆಯನ್ನು ಕೊಡದೇ ಇರ್ತಕ್ಕಂಥ ಲೀಡರ್ಸು ಇದ್ದಾರೆ. ಯಾಕೆಂತಂದರೆ ಅವನು ಎರಡೂ ಪಕ್ಷದಲ್ಲೂ ಕೂಡ ಓಡಾಡ್ತಾ ಇರ್ತಾನೆ. ಹಾಗಾಗಿ ಇವತ್ತಿನ ಒಂದು ಧರ್ಮದ ಜಾತಿಯ ಒಂದು ವ್ಯವಸ್ಥೆಯನ್ನು ಬಿಟ್ಟು ನಾವು ಭಾರತದಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ಮಾತ್ರ ಹೆಚ್ಚಿನ ಆಸಕ್ತಿಯನ್ನು ತೋರಿಸೋದಕ್ಕೆ ಸಾಧ್ಯ ಆಗ್ತಾ ಇರ್ತಕ್ಕಂಥದ್ದು. ಅದನ್ನು ಬಿಟ್ಟರೆ ಇವತ್ತು ನಮ್ಮ ಒಂದು ಮೂಲಭೂತ ವ್ಯವಸ್ಥೆಯಲ್ಲಿ ನೋಡುವುದಾದರೆ ಇವತ್ತು 80% ಭಾರತದಲ್ಲಿರ್ತಕ್ಕಂಥವರು ಹಿಂದೂಗಳು, ಇನ್ನು 20% ಅದರಲ್ಲಿ 17% ಮುಸಲ್ಮಾನರು, ಇನ್ನು ಮಿಕ್ಕಿಲ್ದಿರ್ತಕ್ಕಂಥವ್ರು ಕ್ರೈಸ್ತರು, ಸಿಖ್ಖರು, ಬುದ್ಧರು ಮಿಕ್ಕಿರ್ತಕ್ಕಂಥವ್ರು. ಸೊ ನಿಜವಾಗಿಯೂ ಇವರಿಗೆ ಪ್ರಾತಿನಿಧ್ಯತೆಗಳನ್ನು ಕೊಡಬೇಕು ಅಂತಂದರೆ ಭಾರತ ಸಂವಿಧಾನದಲ್ಲಿ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದೀವಿ. ಸೊ ಇಲ್ಲಿ ಮತ್ತೆ ಅಲ್ಲಿಗೆ ಬರ್ತೀನಿ. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಸಾವರಿನ್. ಸಾವರಿನ್ ಅಂತಂದರೆ ಇಲ್ಲಿ ಧರ್ಮಗುರು ಯಾರೂ ಇಲ್ಲ. ಒಂದೊಂದು ರಾಷ್ಟ್ರಕ್ಕೆ ಧರ್ಮಗುರು ಇರ್ತಾರೆ. ಇರಾನ್ಗೆ ಧರ್ಮಗುರು, ಅವು ಹೇಳಿರ್ತಕ್ಕಂಥ ಒಂದು ನಿರ್ಬಂಧನೆಗೆ ಒಳಪಡಿಸಬೇಕು ಆ ರಾಷ್ಟ್ರವನ್ನು. ನಮಗೆ ಯಾರು ಧರ್ಮಗುರು ಇಲ್ಲ. ನಮಗೆ ಯಾರು ಬೇರೆ ರಾಷ್ಟ್ರಗಳಿಂದ ನಮ್ಮ ಸಾರ್ವಭೌಮತ್ವವನ್ನು ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ವಿ ಆರ್ ಫ್ರೀ ಇಂಡಿಯಾ, ವಿ ಆರ್ ಸೋಷಲಿಸ್ಟ್. ಸಮಾಜವಾದದ ಒಂದು ವ್ಯವಸ್ಥೆ. ಸಮಾಜವಾದ ಅಂದರೆ ಏನು? ನೀವೆಲ್ಲ BA ಮತ್ತು ಬೇರೆ ಸಂವಿಧಾನದ ಬಗ್ಗೆ ಓದ್ತಾ ಇರ್ತೀರ. ಸಮಾಜವಾದ ಅಂತಂದರೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ನಮ್ಮ ರಾಷ್ಟ್ರದ ಸಂಪನ್ಮೂಲಗಳನ್ನು ಸಮಾನವಾಗಿ ಹಂಚಬೇಕು. ಅದು ಆರ್ಥಿಕವಾಗಿರಲಿ, ಸಾಮಾಜಿಕವಾಗಿರಲಿ, ರಾಜಕೀಯವಾಗಿರಲಿ, ಇಟ್ ಶುಡ್ ಬಿ ಈಕ್ವಲಿ ಡಿವೈಡೆಡ್. ದಟ್ ಇಸ್ ಕಾಲ್ಡ್ ಆಸ್ ಸೋಷಲಿಸಮ್. ಇದನ್ನು ಮಾರ್ಕ್ಸ್ವಾದ ಮಾತಾಡ್ತಾರೆ. ಮಾರ್ಕ್ಸ್ವಾದಿಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಸೈಂಟಿಫಿಕ್ ಸೋಷಲಿಸಮ್ ಬಗ್ಗೆ ಮಾತನಾಡ್ತಾರೆ. ಸೊ ಇದರಲ್ಲಿ ನಾವು ಸೋಷಲಿಸ್ಟ್, ಸೆಕ್ಯುಲರ್, ದಿ ಪ್ರೆಸೆಂಟ್ ಡಿಬೇಟ್ ಅಬೌಟ್ ಸೆಕ್ಯುಲರಿಸಮ್, ಜಾತ್ಯತೀತ, ಇದನ್ನು ಮೂಲ ಸಂವಿಧಾನದಲ್ಲಿ ಜಾತ್ಯತೀತ ಇರಲಿಲ್ಲ.
ಹಾಗಾದರೆ ನಾವು ಯಾವುದೋ ಒಂದು ಧರ್ಮಕ್ಕೆ ಸೇರಬೇಕು ಅಂತ ಎಲ್ಲೂ ಹೇಳಿಲ್ಲ. ಜಾತ್ಯತೀತವನ್ನು ಯಾಕೆ ತಂದ್ವಿ ಅಂತಂದರೆ, ಆಗಿನ ಒಂದು ಕಾಲಘಟ್ಟದಲ್ಲಿ ಒಂದಷ್ಟು ಬಲಪಂಥೀಯರ ಒಂದು ವ್ಯವಸ್ಥೆಯಲ್ಲಿ, ಯಾಕಂದರೆ ಸ್ವಾತಂತ್ರ್ಯದ ಹಿಂದೆಯೂ ಕೂಡ ಒಂದಷ್ಟು ತುಂಬ ಮೂಲಭೂತವಾದ ಒಂದು ಧರ್ಮದ ಒಂದು ರಾಜಕೀಯದ ಪಕ್ಷಗಳಿದ್ದವು. ಈ ಹಿಂದೂ ಮಹಾಸಭಾ ಅಂತ ಇತ್ತು, ಮತ್ತು ಬಜರಂಗ್ ದಲ್, ಇದೆಲ್ಲ ಒಂದು ಆಫ್ಶೂಟ್ಸ್ ಆಫ್ ಒಂದಷ್ಟು ಏನು ಸ್ವಾತಂತ್ರ್ಯದ ವಿರುದ್ಧವಾಗಿ, ಸ್ವಾತಂತ್ರ್ಯಕ್ಕೆ ಪರವಾಗಿ, ಅಲ್ಲದೆ ಕೂಡ ಕನ್ಫ್ಯೂಸಲ್ಲಿ ಇರ್ತಕ್ಕಂಥ ಒಂದು ಪಕ್ಷಗಳಾಗಿದ್ವು ಅವು. ಆಗಿನ ಒಂದು ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಪಕ್ಷಗಳನ್ನು ಇವತ್ತಿನ ಒಂದು ವ್ಯವಸ್ಥೆಗೆ ನಾವು ನೋಡುವುದಾದರೆ, ಅದು ಮೂಲಭೂತವಾದ ಒಂದು ಪರಿಸ್ಥಿತಿಯಲ್ಲಿ ಆಗಿದ್ದು ಹೇಗೆ? ಹೌ ಡಿಡ್ ದೋಸ್ ಪೊಲಿಟಿಕಲ್ ಪಾರ್ಟೀಸ್ ಬಿಕಮ್ ಫಂಡಮೆಂಟಲಿಸ್ಟ್? ಅವರು ಫಂಡಮೆಂಟಲಿಸ್ಟ್ ಆಗಿಲ್ಲ ಅಂತಂದರೆ ಅವರು ಓಟಿನ ಆಕರ್ಷಣೆ ಸಿಗೋದಿಲ್ಲ. ನಾನು ಹಿಂದುತ್ವದ ಬಗ್ಗೆ ಮಾತನಾಡಿಲ್ಲ ಅಂತಂದರೆ ನನಗೆ ಓಟ್ ಸಿಗೋದಿಲ್ಲ. ಆ ಪಕ್ಷದ ಒಂದು ಸದಸ್ಯನಾಗಿ ನಾನು ಎಲ್ಲಿಯೂ ಕೂಡ ಹಿಂದುತ್ವದ ವಿರುದ್ಧವಾಗಿ ಮಾತನಾಡಿದ್ರೆ ನೆಕ್ಸ್ಟ್ ದಿನ ನನ್ನ ಪಕ್ಷದಲ್ಲಿ ಇರೋದಿಲ್ಲ. ದಟ್ ಈಸ್ ದ ಫ್ಲೈಟ್ ಆಫ್ ಟುಡೇಸ್ ಪೊಲಿಟಿಕಲ್ ಸಿಚುವೇಶನ್. ಇವತ್ತು ಶಶಿ ತರೂರ್ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ, ಗೊತ್ತಿರಬೇಕು ನಿಮಗೆ, ಕೇರಳದ ತಿರುವನಂತಪುರಂನಲ್ಲಿ ಮಾಡ್ತಾ ಇರ್ತಾರೆ. ಅವರೀಗ ಪ್ರಸ್ತುತ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಲ್ಲಿ. ಬಟ್ ಅವರು ಕೊಡುವಂಥ ಪ್ರತಿಯೊಂದು ಹೇಳಿಕೆಗಳು ಹೇಗಿರ್ತವೆ ಅಂತಂದರೆ, ಎಲ್ಲೋ ಒಂದು ಕಡೆ BJPಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಮನಸ್ಥಿತಿ. ಇವತ್ತಿನ ಒಂದು ಪೇಪರ್, ನೆನ್ನೆದ ಒಂದು ಪೇಪರ್ ನೀವು ನೋಡಿದರೆ ಅವರು ಹೇಳೋದು ಏನಂದರೆ, ಯಾವ ರಾಷ್ಟ್ರದಲ್ಲೂ ಭದ್ರತೆ ಇಲ್ಲ ಅಂತ. ಈಗ ನಾವು ಹೇಳ್ತಾ ಇರ್ತೀವಲ್ಲ, ಈ ಕಾಶ್ಮೀರಲ್ಲಿ ಪಹಲ್ಗಾಮ್ ಇಶ್ಯೂದಲ್ಲಿ ರಾಷ್ಟ್ರ ಅದನ್ನು ನಮ್ಮ ಹೋಮ್ ಮಿನಿಸ್ಟರ್ ಒಪ್ಕೊಂಡಿದ್ದಾರೆ, ಅಲ್ಲಿ ನಮ್ಮ ಒಂದು ದೌರ್ಬಲ್ಯ ಇತ್ತು ಅಂತ. ಬಟ್ ಈ ಶಶಿ ತರೂರ್ ಹೇಳೋದೇನು ಅಂತಂದರೆ, ಇಲ್ಲ, ಎಲ್ಲ ರಾಷ್ಟ್ರಗಳು ಈ ರೀತಿ ಪರಿಸ್ಥಿತಿ, ಎಲ್ಲ ರಾಷ್ಟ್ರಗಳು ಎಲ್ಲೂ ಒಂದು ಸಲ ಈ ರೀತಿಯಾದ ಟೈಟ್ ಸೆಕ್ಯೂರಿಟಿ ಇರೋಲ್ಲ ಅಂತ ಹೇಳಿದ್ರು. ಸೊ ಆ ರೀತಿಯಾದ ಹೇಳಿಕೆಗಳನ್ನು ಒಂದಷ್ಟು ನಾನು ಸೇರಿರ್ತಕ್ಕಂಥ ಸಂಘಟನೆಗಳಿಗೆ ಇಷ್ಟಪಡೋದಿಲ್ಲ. ಹಾಗಾಗಿ ಇಲ್ಲಿ ಏನಾಗ್ತದೆ ಅಂತಂದರೆ, ನಮ್ಮ ಪಕ್ಷವನ್ನು ನಾನು ಪ್ಲೀಸ್ ಮಾಡೋದಕ್ಕೆ, ನನ್ನ ಪಕ್ಷವನ್ನು ನಾನು ಸಪೋರ್ಟ್ ಮಾಡೋದಕ್ಕೆ ನನ್ನ ಹೇಳಿಕೆಗಳು ಆ ರೀತಿ ಕೊಟ್ಟರೆ ಮಾತ್ರ ನನಗೆ ಆ ಕ್ಷೇತ್ರಕ್ಕೆ ಓಟ್ ಹಾಕೋದಕ್ಕೆ ಅವಕಾಶ ಕೊಟ್ಟು ನನಗೆ ಸೀಟನ್ನು ಕೊಟ್ಟು ಕಳಿಸ್ಕೊಡ್ತಾರೆ. ನಾನೇನಾದರೂ ಬೇರೆ ರೀತಿಯಾಗಿ, ನಾನು ಯಾವುದೇ ಧರ್ಮಕ್ಕೆ ಸೇರಿದರೂ ಅವ್ರು ಮಾತಾಡಬೇಕಾಗಿರೋದು ಹಿಂದೂ ಧರ್ಮಕ್ಕೆ. ಆದರೆ ಜಾತ್ಯತೀತ ವ್ಯವಸ್ಥೆಯಲ್ಲಿ ಮಾತನಾಡಿದ್ರೂ ಕೂಡ ಅವ್ರಿಗೆ ಅದು ಒಪ್ಪುವಂಥ ವ್ಯವಸ್ಥೆಯಲ್ಲಿಲ್ಲ. ಸೊ ಭಾರತದ ಜಾತ್ಯತೀತ ವ್ಯವಸ್ಥೆ ಇವತ್ತು ನಾವು ಯಾರು ಅಂದ್ಕೊಂಡಂಗೆ ಇಲ್ಲಿ ಜಾತ್ಯತೀತ ವ್ಯವಸ್ಥೆಯಲ್ಲಿ ನಾವು ಬದುಕ್ಬೋದು ಅನ್ನೋದು ಕೆಟ್ಟ ಒಂದು ಅಭಿಪ್ರಾಯ. ವಿದ್ಯಾರ್ಥಿಗಳಾಗಿರ್ತಕ್ಕಂಥವರು ನಮಗೆ ಇಲ್ಲಿ ನೋಡಬೇಕಾಗಿರ್ತಕ್ಕಂಥ ವಿಷಯ ಏನು ಅಂತಂದರೆ, ಭಾರತದ ಜಾತ್ಯತೀತ ವ್ಯವಸ್ಥೆಯನ್ನು ಮುಂದೆ ಈ ಪರಿಸ್ಥಿತಿಯಲ್ಲಿ ಯಾವ ರೀತಿ ತಗೊಂಡೋಗ್ಬೋದು ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ. ಯಾಕೆಂದರೆ ಈ ರಾಜಕೀಯದ ವ್ಯವಸ್ಥೆ ಇನ್ನೂ ಇರುತ್ತೆ, ಈ ರಾಜಕೀಯದ ವ್ಯವಸ್ಥೆ ಇನ್ನೂ ತುಂಬ ಮೂಲಭೂತವಾದವನ್ನು 100%ಗೆ ಹೋಗುವಂಥ ಒಂದು ವ್ಯವಸ್ಥೆ ಇರುತ್ತೆ. ಬಟ್ ಅದನ್ನು ನಾವು ಎಲ್ಲಿ ಫುಲ್ ಸ್ಟಾಪ್ ಕೊಡಬೇಕು ಅನ್ನೋದು ಯಾವ ಒಂದು ಚಿಂತಕರುಗಳಲ್ಲೂ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಇಟ್ ಈಸ್ ದ ಪೊಲಿಟಿಕಲ್ ಡೈನಾಮಿಸಮ್. ಕ್ಯಾಸ್ಟ್ ಮೊಬಿಲೈಸೇಷನ್ ಆ ರೀತಿ ಆಗಿದೆ. ಕ್ಯಾಸ್ಟಲ್ಲಿ ಯಾವ ಮೊಬಿಲೈಸೇಷನ್ ಯಾವ ರೀತಿ ಆಗಿದ್ರೂ ಕೂಡ ನಮಗೆ ಬೇಕಾಗಿರ್ತಕ್ಕಂಥದ್ದು ನೀನು ಇವತ್ತು ಏನು ಮಾತನಾಡ್ತೀಯ ಅಂತ. ನಿನ್ನ ಮಾತುಗಳಿಂದ ಇವತ್ತು ರಾಜಕೀಯದ ಒಂದು ಪ್ರೇರೇಪಣೆ ಆಗಿರ್ತಕ್ಕಂಥದ್ದು. ನೀನು ಧರ್ಮದ ಬಗ್ಗೆ ಮಾತನಾಡ್ತೀಯಾ, ಹಾಗಾದರೆ ಬಾ. ನೀನು ಬೇರೆ ಜಾತ್ಯತೀತ ಬಗ್ಗೆ ಮಾತನಾಡ್ತೀಯಾ, ಹಾಗಾದರೆ ಬರಬೇಡ. ನಮಗೆ ಬೇಕಾಗಿರೋದು ಮೂಲಭೂತವಾದ. ಸೊ ಇನ್ ದಟ್ ಟೈಪ್ ಆಫ್ ಸಿಚುವೇಶನ್ ವಿ ಹ್ಯಾವ್ ಡಿನೈಡ್ ದಟ್ ಇಂಡಿಯಾ. ನಮಗೆ ಒಂದೊಂದಷ್ಟು ಡಿಬೇಟ್ ಆಗುತ್ತೆ, ಸೆಕ್ಯುಲರಿಸಮ್ ನಿಜವಾಗ್ಲೂ ಇದೆಯಾ ಅಂತ. ಬಟ್ ನಾವು ನೋಡುವಂಥ ಸುಮಾರು ಇನ್ಸಿಡೆಂಟ್ಸ್ ಇವಾಗ ಏನು ನೋಡ್ತಾ ಇದ್ದೀವಿ, ಹಿಂದೂ ಮುಸ್ಲಿಂ ಗಲಾಟೆಗಳು, ಕರ್ನಾಟಕ ಆಗಲಿ, ಮಹಾರಾಷ್ಟ್ರ ಆಗಲಿ, ಮಿಡ್ನಾಪುರ ಆಗಲಿ, ಉತ್ತರ ಪ್ರದೇಶ ಆಗಲಿ, ಇವೆಲ್ಲವೂ ಕೂಡ ಎಲ್ಲ ಒಂದು ಕಡೆ ಭಾರತದಲ್ಲಿ ವಿಶ್ವಸಂಸ್ಥೆಯಲ್ಲೂ ಕೂಡ ಸುಮಾರು ಬಾರಿ ಇದ್ರ ಬಗ್ಗೆ ಕಂಪ್ಲೇಂಟ್ಸನ್ನು ಮಾಡಿರ್ತಕ್ಕಂಥದ್ದು ಹೌದು. ವಿಶ್ವಸಂಸ್ಥೆಯಲ್ಲಿ ಹೇಳಿರ್ತಕ್ಕಂಥ ವಿಷಯಗಳೇನು ಅಂತಂದರೆ, ಭಾರತ ಈಸ್ ಒಂದು ಕಮ್ಯುನಲ್ ನೇಷನ್ ಅಂತ, ಇದೊಂದು ಕೋಮುವಾದಿ ರಾಷ್ಟ್ರ ಅಂತ. ಅದಕ್ಕೆ ಸುಮಾರು ಪ್ರೇರೇಪಿತವಾಗಿರ್ತಕ್ಕಂಥ ಆರ್ಟಿಕಲ್ಸ್ನ, ಡಾಕ್ಯುಮೆಂಟ್ಸ್ನ ಕೂಡ ತಯಾರು ಮಾಡಿ ಇಟ್ಕೊಂಡು ಅಲ್ಲಿ ಮಾತನಾಡ್ತಾರೆ. ನಾವಿಲ್ಲಿ ಮಾತನಾಡೋದೇನು ಅಂತಂದರೆ, ನಾವೆಲ್ಲ ಧರ್ಮಕ್ಕೂ ಕೂಡ ಸಮಾನತೆಯನ್ನು ಕೊಡ್ತೀವಿ ಅಂತ ನಮ್ಮ ಸಂವಿಧಾನದಲ್ಲಿ ಹೇಳಿ ಆಯಿತು. ಸೊ ವಿ ಆರ್ ಸೋಷಲಿಸ್ಟ್, ಸೆಕ್ಯುಲರ್, ಡೆಮಾಕ್ರಾಟಿಕ್ ರಿಪಬ್ಲಿಕ್. ಸೊ ಈ ಡೆಮಾಕ್ರಾಟಿಕ್ ವ್ಯಾಲ್ಯೂ ಏನಿದೆ ಇವತ್ತಿನ ಒಂದು ರಾಜಕೀಯದ ವ್ಯವಸ್ಥೆಯಲ್ಲಿ, ಭಾರತದ ಒಂದು ಪ್ರಜಾ ವ್ಯವಸ್ಥೆಯನ್ನು ನೀವು ನೋಡೋದಾದರೆ ಕಂಪ್ಯಾರಿಟಿವ್ಲಿ ಅಮೇರಿಕಾವನ್ನು ಕೂಡ ನೋಡ್ಬೇಕು. ಯಾಕಂತಂದರೆ ಇವತ್ತು ಅದೊಂದು ಡೈರೆಕ್ಟ್ ಡೆಮಾಕ್ರಸಿ. ಇಲ್ಲಿ ನೀವು ಒಂದು ಪಂಚಾಯತ್ ಮೆಂಬರನ್ನು ಎಲೆಕ್ಟ್ ಮಾಡ್ತೀರಿ,
5 ವರ್ಷ ಅವರೇ ಇರ್ತಾರೆ. ಅವರನ್ನು ನೀವು ಯಾವುದೇ ಕಾರಣಕ್ಕೂ ಹಿಂದೆ ಬರ್ರಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಕ್ಕೆ ಬರಲ್ಲ. ಅಮೇರಿಕಾದಲ್ಲಿ ಒಬ್ಬ ರಾಷ್ಟ್ರಪತಿಯನ್ನು ನೀವು ಹಿಂದೆ ತರಿಸ್ಬೋದು. ಏನು ಹೇಳಿ, ಒಬ್ಬ ರಾಷ್ಟ್ರಪತಿ ಇವತ್ತು ಕೆಲಸ ಮಾಡ್ತಾ ಇಲ್ಲ ಅಂದರೆ ಅಮೇರಿಕಾದಲ್ಲಿ ಸರಿಯಾಗಿ ಅವನನ್ನು ನೀವು ಓಟ್ ಹಾಕಿ ಕೆಳಗಿಳಿಸ್ಬೋದು. ಆ ರಾಷ್ಟ್ರಪತಿಯನ್ನೇ ಕೆಳಗಿಳಿಸ್ಬೋದು ಅಂತಂದರೆ ಸುಮಾರು ಗವರ್ನರ್ಸನ್ನು ಕೂಡ ಕೆಳಗಿಳಿಸಿರ್ತಕ್ಕಂಥ ಒಂದು ಪರಿಸ್ಥಿತಿ ಅಮೇರಿಕಾದಲ್ಲಿದೆ. ದಟ್ ಈಸ್ ಕಾಲ್ಡ್ ಅಸ್ ಡೈರೆಕ್ಟ್ ಡೆಮೋಕ್ರಸಿ. ಜನರ ಮುಂದೆ ಕಾನೂನು ಮಾಡೋದಕ್ಕೆ ಜನರನ್ನು ಮುಂದೆ ಇಟ್ಟು ಕೇಳ್ತಾರೆ, ಏನಪ್ಪ ಇಲ್ಲಿ ದೇವಸ್ಥಾನ ಕಟ್ಟಬೇಕಾ ಅಂತ ಕೇಳ್ತಾರೆ. ಇವರು ಇಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅಂತಂದರೆ, ಇಲ್ಲಿ ದೇವಸ್ಥಾನ ಅಲ್ಲ, ನಿಮ್ಮನ್ನೇನು ಕೇಳೋ ಅವಶ್ಯಕತೆ ಇಲ್ಲ, ನಾವು ಧ್ವಂಸ ಮಾಡಿಬಿಟ್ಟ ಮೇಲೆ ಅಲ್ಲಿ ದೇವಸ್ಥಾನ ಕಟ್ತೀವಿ ಅಥವಾ ದೇವಸ್ಥಾನದ ಒಂದು ವ್ಯವಸ್ಥೆಯನ್ನು ಬೇರೆ ಮಾಡ್ತೀವಿ ಅಂತ ನಮ್ಗೆ ಹೇಳುವಂಥದ್ದು. ಇಲ್ಲಿ ಮಸೀದಿಗಳ ಒಂದು ರಾಜಕೀಯ, ಗುಡಿಗಳ ಬಗ್ಗೆ ರಾಜಕೀಯ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ವಕ್ಫ್ ಬಗ್ಗೆ ನಾವು ಹೆಚ್ಚು ಓದ್ತಾ ಇರ್ತೀವಿ ನ್ಯೂಸ್ ಪೇಪರ್ಸಲ್ಲಿ. ಇಟ್ಸ್ ಅ ಬಿಗ್ಗರ್ ಡಿಬೇಟ್. ವೆಸ್ಟ್ ಬೆಂಗಾಲಲ್ಲಿ ದೊಡ್ಡ ಹಿಂಸಾತ್ಮಕವಾಗಿರ್ತಕ್ಕಂಥ ಒಂದು ಕ್ರಿಯೆಗಳು ನಡೆದಿರ್ತಕ್ಕಂಥದ್ದು. ವಕ್ಫ್ನಿಂದ ಇನ್ನು ಮುಂದೆ ಬೇರೆ ಬೇರೆ ರೀತಿಯಾದ ಒಂದು ವ್ಯವಸ್ಥೆಗೆ ಹೋಗ್ತಾ ಇರ್ತಕ್ಕಂಥದ್ದು ರಾಷ್ಟ್ರ. ಈ ರಾಷ್ಟ್ರದಲ್ಲಿ ಧಾರ್ಮಿಕ ವ್ಯವಸ್ಥೆಯನ್ನು, ಪ್ರಜಾಪ್ರಭುತ್ವವನ್ನು ನೀವು ಜೊತೆಯಲ್ಲಿ ಸೇರಿಸಲಿಲ್ಲ ಅಂದರೆ ಈ ರಾಷ್ಟ್ರ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಗಾಂಧೀಜಿ ಕೂಡ ಒಂದು ಕಡೆ ಏನು ಹೇಳಿದ್ರು ಅಂದರೆ, ಇಫ್ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ರಿಲಿಜಿಯನ್ ವಿತ್ ಪಾಲಿಟಿಕ್ಸ್ ದೆನ್ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಬೋತ್. ನೀವು ಧರ್ಮವನ್ನು ರಾಜಕೀಯವನ್ನು ಜೊತೆಯಲ್ಲಿ ನೀವು ತೊಗೊಂಡೋಗಿಲ್ಲ ಅಂತಂದರೆ ನೀವು ಎರಡನ್ನೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ. ಬಿಕಾಸ್ ಈ ಬಿಲೀವ್ಡ್ ಇನ್ ರಾಮರಾಜ್ಯ. ರಾಮರಾಜ್ಯ ಅಂತಂದರೆ ಅದು ಯಾರು ನೋಡದೇ ಇದ್ದಿರ್ತಕ್ಕಂಥ ಒಂದು ಯುಟೋಪಿಯನ್ ಕಾನ್ಸೆಪ್ಟ್. ಡೋಂಟ್ ನೋ ವಾಟ್ ಈಸ್ ರಾಮರಾಜ್ಯ. ಬಟ್ ರಾಮರಾಜ್ಯ ಅಂದರೆ ಗಾಂಧಿಯ ಪ್ರಕಾರ ಇಲ್ಲಿ ಅವರ ಒಂದು ಕಾನ್ಸೆಪ್ಟ್ ಇದ್ದಿರ್ತಕ್ಕಂಥ ರಾಮರಾಜ್ಯ ಬೇರೆ. ಇಲ್ಲಿ ಯಾರು ಪ್ರಧಾನಮಂತ್ರಿ ಬೇಕಾಗಿಲ್ಲ ಅವರಿಗೆ, ಇಲ್ಲಿ ಯಾರು ರಾಷ್ಟ್ರಪತಿ ಬೇಕಾಗಿರಲಿಲ್ಲ, ಇಲ್ಲಿ ಯಾವ ಎಲೆಕ್ಷನ್ಸ್ ಬೇಕಾಗಿರಲಿಲ್ಲ. ನೀವೇ ರಾಷ್ಟ್ರದ ಪ್ರಧಾನಮಂತ್ರಿಗಳು, ನೀವೇ ಈ ರಾಷ್ಟ್ರದ ರಾಷ್ಟ್ರಪತಿಗಳು, ಎಲ್ಲವೂ ನೀವೇ ನಡೆಸಬೇಕು, ಎಲ್ಲ ನಿಮ್ಮ ಕೈಯಲ್ಲಿರ್ತಕ್ಕಂಥ. ಆ ರೀತಿಯಾದ ರಾಮರಾಜ್ಯವನ್ನು ತರೋದಕ್ಕೆ ಈ ಕಾಲಘಟ್ಟದಲ್ಲಿ ಸಾಧ್ಯ ಇಲ್ಲ. ಧರ್ಮದ ಬಗ್ಗೆ ಮಾರ್ಕ್ಸ್ ಇನ್ನೊಂದು ಮಾತು ಹೇಳ್ತಾನೆ, ರಿಲಿಜನ್ ಈಸ್ ಲೈಕ್ ಒಪಿಯಮ್. ರಿಲಿಜನ್ ಈಸ್ ಲೈಕ್ ಒಪಿಯಮ್ ಅಂತಂದರೆ ನೀವೆಲ್ಲರೂ ಕೂಡ ಏನು, ಅವರು ಮಾರ್ಕ್ಸ್ ಹೇಳಿದ್ದು ಇವತ್ತು 100% ಸತ್ಯ. ಯಾಕಂದರೆ ನೀವು ಒಂದು ಜಾತ್ರೆಯನ್ನು ಆಚರಣೆ ಮಾಡಲೇಬೇಕು, ನೀವೊಂದು ಏನು ಪೂಜೆಗಳನ್ನು ಆಚರಣೆ ಮಾಡಬೇಕು, ಆ ರೀತಿಯಾದ ಬೇರೆ ಬೇರೆ ಸಾಂಸ್ಕೃತಿಕವಾಗಿ ಬಂದಿರತಕ್ಕಂಥ ವಿಷಯಗಳನ್ನು ನೀವು ಅಡಿಕ್ಷನಲ್ಲಿ ಇರ್ತೀರಿ ಅಂತ ಮಾರ್ಕ್ಸ್ ಆ ಕಾಲಘಟ್ಟದಲ್ಲೇ ಹೇಳಿದ್ದಾರೆ. ವಿವೇಕಾನಂದ ಧರ್ಮದ ಬಗ್ಗೆ ಮಾತನಾಡಿದ್ರೆ ಅವರೊಂದು ಮಾತನ್ನು ಹೇಳಿರ್ತಾರೆ, ಈ ಧರ್ಮವನ್ನು ರಾಷ್ಟ್ರದ ನಮ್ಮ ಏಕಾಗ್ರತೆ, ಇಂಟಗ್ರಿಟಿ, ನ್ಯಾಷನಲಿಟಿಯಲ್ಲಿ ತೋರಿಸಿ, ನಿಮ್ಮ ಈ ಧರ್ಮವನ್ನು, ಹಿಂದೂ ಧರ್ಮವನ್ನು ರಾಷ್ಟ್ರದ ಏಳಿಗೆಗಾಗಿ ಮಾಡಿ ಅಂತ ಹೇಳ್ತಾರೆ. ಪ್ಲೇಟೋ, ಅರಿಸ್ಟಾಟಲ್ ಇವರೆಲ್ಲ ಬೇರೆ ಬೇರೆ ವಿಷಯಗಳಲ್ಲಿ ತುಂಬ ಪರಿಣಿತರಾಗಿ ಮಾತನಾಡ್ತಾರೆ. ಪ್ಲೇಟೋ ಬಗ್ಗೆ ಓದಿರಬೇಕು. ಪ್ಲೇಟೋ ಏನು ಹೇಳ್ತಾರೆ, ಈ ರಾಷ್ಟ್ರದ ಅಥವಾ ಈ ಧರ್ಮ ಮತ್ತು ಈ ರಾಷ್ಟ್ರವನ್ನು ಯಾವ ರೀತಿ ತಗೊಂಡೋಗ್ಬೇಕು ಅಂತಂದರೆ ನೈತಿಕ ದೃಷ್ಟಿಕೋನಗಳಲ್ಲಿ ಒಬ್ಬ ಲೀಡರನ್ನು ಆಯ್ಕೆ ಮಾಡಬೇಕು. ಒಳ್ಳೆಯ ಗುಣಮಟ್ಟದ ಲೀಡರನ್ನು ಆಯ್ಕೆ ಮಾಡಿ, ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡಿ, ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಿ. ಅರಿಸ್ಟಾಟಲ್ ಮೊರಾಲಿಟಿ ಬಗ್ಗೆ, ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾತನಾಡ್ತಾನೆ. ಧರ್ಮ ಒಂದು, ಆ ಕಾಲಘಟ್ಟದ ಧರ್ಮಗಳು ಬೇರೆ ಇದ್ದವು. ಬಟ್ ರಿಲಿಜಿಯನ್ ಅನ್ನೋದು, ಧರ್ಮ ಅನ್ನೋದು ಇಲ್ಲಿರ್ತಕ್ಕಂಥ ನಡೆದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದೊಂದು ಕಾನ್ಸೆಪ್ಟ್. ಎಲ್ಲರೂ ಒಂದೇ ರೀತಿಯಾದ ಒಂದು ಅಭಿಪ್ರಾಯವನ್ನು ಇಲ್ಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಮುಂದೆ ಇರ್ತಕ್ಕಂಥ ಚಾಲೆಂಜ್ ಏನು ಇವತ್ತು? ವಾಟ್ ಈಸ್ ದ ರಿಯಲ್ ಚಾಲೆಂಜ್ ಇನ್ ಟುಡೇಸ್ ಡೆಮೋಕ್ರೆಟಿಕ್ ಸಿಸ್ಟಮ್? When do we stop having caste politicization and politicization of caste, communalization of politics and communalization of caste, politicization of politics. So politicization of communalism, communalization of politics, ಇವು ಎರಡನ್ನೂ ಕೂಡ ಭಾರತ ಬಿಟ್ಟರೆ ನಾವು ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ರಾಷ್ಟ್ರ ಜಾತಿ ಧರ್ಮವನ್ನು ಬಿಟ್ಟು ರಾಜಕೀಯವನ್ನು ಮಾಡೋದಕ್ಕೆ ಕಲಿತೇ ಇಲ್ಲ. ನಮಗೆ ಗೊತ್ತೇ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತೇ ಇಲ್ಲ. ನಾನು ಓಟ್ ಹಾಕಬೇಕಾ, ಯಾವ ಜಾತಿಗೆ ಸೇರಿರ್ತಾನೆ, ಯಾವ ಧರ್ಮಕ್ಕೆ ಸೇರಿರ್ತಾನೆ. ಈಗಿನ ಒಂದು ಕಾಲಘಟ್ಟದಲ್ಲಿ ಎಡ ಮತ್ತು ಬಲ ಪಂಕ್ತಿಯ ರಾಜಕೀಯ ವ್ಯಕ್ತಿಗಳು ತಮ್ಮ ಅಧಿಕಾರದ ಆಸೆಗೆ ಯಾವ ಜಾತಿಯನ್ನು ಬೇಕಾದರೂ ಅವರು ಆಕರ್ಷಣೆ ಮಾಡೋದಕ್ಕೆ ಅವರು ತಯಾರಿರ್ತಾರೆ. ಸೊ ಐ ವಾಸ್ ಸ್ಪೀಕಿಂಗ್ ಅಬೌಟ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್. ಮತ್ತು ನಮ್ಮ ಮುಂದೆ ಗಣತಂತ್ರ ಅನ್ನೋದು ಕೂಡ ಇದೆ.
ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಈ ರಿಪಬ್ಲಿಕ್ ಅಂತಂದರೆ, ನಾನು ಆಗಲೇ ಹೇಳಿದೆ, ವಿ ಆರ್ ರಿಪಬ್ಲಿಕ್ ಆಫ್ ಇಂಡಿಯಾ. ಆದರೆ ಕೆಲವೊಂದು ರಾಷ್ಟ್ರಗಳು ರಿಪಬ್ಲಿಕ್, ದ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್, ಇರಾಕ್, ಪಾಕಿಸ್ತಾನ್, ಒಮಾನ್, ಸೌದಿ ಅರೇಬಿಯಾ, ವಿ ಡೋಂಟ್ ಹ್ಯಾವ್ ಎನಿ ಸಚ್ ರಿಪಬ್ಲಿಕ್. ಧಾರ್ಮಿಕ ವ್ಯವಸ್ಥೆಯಲ್ಲಿ ಮನಸ್ಥಿತಿಯಲ್ಲಿರ್ತಕ್ಕಂಥ ಒಂದು ರಿಪಬ್ಲಿಕನ್ನು ನಾವು ಜನರಿಗೆ ಹೇಳ್ಕೊಟ್ಟಿಲ್ಲ. ಸಿ, ರಿಪಬ್ಲಿಕ್ ಅಂತಂದರೆ ಒಂದು ಡೆಫಿನೇಷನ್ ಯಾರಾದರೂ ಹೇಳ್ತೀರಾ? ಏನು ರಿಪಬ್ಲಿಕ್ ಅಂದರೆ? ಹೇಳಿ, ನಾನು ಹೇಳ್ಬಿಡ್ತೀನಿ. ನಾವು ನಮ್ಮ ಮುಖ್ಯಸ್ಥರು, ಅಧ್ಯಕ್ಷರನ್ನು ನೇರವಾಗಿ ಆಯ್ಕೆ ಮಾಡೋದನ್ನು ನಾವು ರಿಪಬ್ಲಿಕ್ ಅಂತ ಕರಿತೀವಿ. ವಿ ಎಲೆಕ್ಟ್ ಆರ್ ರೆಪ್ರೆಸೆಂಟೇಟಿವ್, ವಿ ಎಲೆಕ್ಟ್ ಆರ್ ಲೀಡರ್. ಇಲ್ಲಿ ಯಾಕೆ ಆ ಪದವನ್ನು ಯೂಸ್ ಮಾಡ್ತೀವಿ ರಿಪಬ್ಲಿಕ್ ಅಂದರೆ, ವಿ ಡೋಂಟ್ ಹ್ಯಾವ್ ಅ ಮೊನಾರ್ಕಿ. ಇಲ್ಲಿ ರಾಜಮನೆತನದಿಂದ ಬಂದಿರತಕ್ಕಂಥ ಆ ಒಂದು ರಾಜರು ಯಾರೂ ಇಲ್ಲ. ಮೈಸೂರಿನ ಆಸ್ಥಾನ ರಾಜರು ಯಾರೂ ಇಲ್ಲ, ಬರೋಡ ಮಹಾರಾಜರು ಇಲ್ಲ, ಮಹಾರಾಷ್ಟ್ರ ಮಹಾರಾಜರು ಇಲ್ಲ, ಕೇರಳದ ಮಹಾರಾಜರು ಯಾರೂ ಇಲ್ಲ. ಇಲ್ಲಿ ಸಂವಿಧಾನವನ್ನು ನಾವು ಮಾಡ್ಕೊಂಡಿದ್ದೀವಿ. ಯಾರಿಗೋಸ್ಕರ ಮಾಡ್ಕೊಂಡಿದ್ದೀವಿ? ನಮಗೋಸ್ಕರ ಮಾಡ್ಕೊಂಡಿದ್ದೀವಿ. ಟು ಸೆಕ್ಯೂರ್ ಟು ಸಿಟಿಸನ್ಸ್ ಲಿಬರ್ಟಿ. ಲಿಬರ್ಟಿ ಅಂದರೆ ಸ್ವಾತಂತ್ರ್ಯ. ವಾಟ್ ಟೈಪ್ ಆಫ್ ಲಿಬರ್ಟಿ? ಎಲ್ಲ ಮಾಡೋದಕ್ಕೆ ಲಿಬರ್ಟಿ ಇಲ್ಲ ಇಲ್ಲಿ. ನೀವೆಲ್ಲ, ನಿಮಗೆ ಇನ್ನೂ ಈ ಮೊಬೈಲ್ ರೆಗ್ಯುಲೇಷನ್ಸ್ ಇನ್ನೂ ಬಂದಿಲ್ಲ. ಮೊಬೈಲ್ ರೆಗ್ಯುಲೇಷನ್ಸ್ ಯಾವ ರೀತಿ ಬರುತ್ತೆ ಅಂತಂದರೆ, ಇವತ್ತು ಕಂಪ್ಲೀಟ್ ನಮ್ಮ ಸಮಾಜ 90% ಅವಲಂಬಿತವಾಗಿರ್ತಕ್ಕಂಥದ್ದು ನಮ್ಮ ಮೊಬೈಲ್ ಟೆಕ್ನಾಲಜಿಯಿಂದನೇ. ನೀವು ಏನೇ ಮಾಡಿದ್ರೂ ಮೊಬೈಲ್ ಇಲ್ಲದೆ ನೀವು ಒಂದು ನಿಮಿಷ ಏನೂ ಮಾಡೋಕ್ಕಾಗೋದಿಲ್ಲ. ಎಲ್ಲಿ ಹೋಗ್ತಾ ಇದ್ದೀವಿ, ನಿಮ್ಗೇನು ಮೆಸೇಜ್ ಇದೆ, ನಿಮ್ಗೆ ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಇವೆಲ್ಲವೂ ಮೊಬೈಲ್ ಟೆಕ್ನಾಲಜಿ ಏನು ಮಾಡೋಕ್ಕಾಗೋದಿಲ್ಲ. ಸೊ ಮೊಬೈಲ್ ಟೆಕ್ನಾಲಜಿಯನ್ನು ನಾವು ಮಿಸ್ಯೂಸ್ ಮಾಡ್ತಾ ಇರ್ತಕ್ಕಂಥ ಒಂದು ಕಾಲಘಟ್ಟ ಇವತ್ತು. ಅದನ್ನು ಬೇರೆ ರೀತಿಯಾದ ಸುಧಾರಣೆಗಳನ್ನು ತರೋದಿದೆ. ಮೊಬೈಲ್ ಇಸ್ ದ ಮೇನ್ ಕಲ್ಪ್ರಿಟ್. ಮೊಬೈಲ್ ಕಮ್ಯುನಿಕೇಷನ್ ವಿತ್ ಡಿಫ್ರೆಂಟ್ ಟೈಪ್ ಆಫ್ ಅಪ್ಲಿಕೇಶನ್ ಇಸ್ ದ ಮೇನ್ ಕಲ್ಪ್ರಿಟ್. ಸೊ ಈ ಲಿಬರ್ಟಿಯನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೊಂಡಿದ್ದೀವಿ ಅಂತಂದರೆ, ಇವತ್ತು ಯಾರು ಕೇಳೋರಿಲ್ಲ. ಈಗ ನಿಮ್ಮಂಥ ಯಂಗ್ಸ್ಟರ್ಸ್ ಏನು ಮಾಡ್ತಾರೆ, ರೋಡಲ್ಲಿ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ. ರೋಡಲ್ಲಿ ನಾನು ಯಾರು ಕೇಳೋರಿಲ್ಲ. ಬಸ್ಸುಗಳಲ್ಲಿ ನಾನು ಯಾರು ಕೇಳೋರಿಲ್ಲ. ಟ್ರೈನಲ್ಲಿ ನಾನು ಯಾರು ಕೇಳೋರಿಲ್ಲ. ದಟ್ ಈಸ್ ನಾಟ್ ದ ಲಿಬರ್ಟಿ. ಲಿಬರ್ಟಿ ಅನ್ನೋದು ನಾನು ಯೋಚನೆ ಮಾಡಬೇಕಾಗಿರ್ತಕ್ಕಂಥ. ಈ ಸ್ವಾತಂತ್ರ್ಯವನ್ನು ನಾನು ಉಪಯೋಗಿಸ್ಕೊಂಡು ಅದನ್ನು ಸರಿಯಾದ ದಾರಿಯಲ್ಲಿ ತೊಗೊಂಡೋಗುವಂಥದ್ದು. ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ನೀವು ಕೂಡ, ನನಗೆ ಈ ಸಮಾಜ, ಈ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಮಿಸ್ಯೂಸ್ ಮಾಡಿದ್ರೆ ಅಲ್ಲಿ ಕಾನೂನು ಬರ್ತದೆ. ದೆರ್ ಈಸ್ ಆಲ್ಸೋ ಈಕ್ವಾಲಿಟಿ. ಎಲ್ಲ ಧರ್ಮಗಳಿಗೂ ಆದ್ಯತೆಯನ್ನು ಕೊಡುವಂಥ ಒಂದು ಸಂವಿಧಾನ ನಮ್ಮದು. ಯಾವ ಧರ್ಮಕ್ಕೂ ನಾವು ಇಲ್ಲಿ ಇದು ಮೇಲೂ ಅದು ಕೀಳು ಅಂತ ಎಲ್ಲೂ ಹೇಳಿಲ್ಲ. ಬಟ್ ವಿ ರೆಸ್ಪೆಕ್ಟ್ ಎವ್ರಿ ರಿಲಿಜಿಯನ್. ದೆರ್ ಈಸ್ ಈಕ್ವಾಲಿಟಿ ಫಾರ್ ಎವ್ರಿ ರಿಲಿಜಿಯನ್. ಸರ್ಕಾರಗಳು ಮಸೀದಿಗಳನ್ನು, ಚರ್ಚ್ಗಳನ್ನು, ಗುಡಿಗಳನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ. ಅದು ಜನರಿಗೆ ಬಿಟ್ಟಿದ್ದು. ಜನರ ಒಂದು ಸಂಘಟನೆಗಳ ಮುಖಾಂತರ ನೀವು ಧಾರ್ಮಿಕ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಹೋಗುವಂಥದ್ದು. ನಾನು ಗಣೇಶವನ್ನು ಕುಂದಿರ್ಸ್ತೀನಿ ಅಂತ ಒಂದು ವರ್ಷ ಎಲ್ಲ ರೋಡ್ ಬ್ಲಾಕ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ನಾನು ಹನುಮಂತನ ಇದು ಮಾಡ್ತೀನಿ ಅಂತ ರೋಡ್ನೆಲ್ಲ ಬ್ಲಾಕ್ ಮಾಡ್ಕೊಂಡು ಹೋಗೋಂಗಿಲ್ಲ. ನಾನು ರಂಜಾನ್, ಬಕ್ರೀದ್ ಅಂತೇಳಿ ರೋಡೆಲ್ಲ ಬ್ಲಾಕ್ ಮಾಡ್ಕೊಂಡು ಹೋಗುವಂಥದ್ದಲ್ಲ. ದಿಸ್ ಇಸ್ ನಾಟ್ ಈಕ್ವಾಲಿಟಿ ಆರ್ ದಿಸ್ ಇಸ್ ನಾಟ್ ಲಿಬರ್ಟಿ. ಇಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನಿರುತ್ತೆ ಅಂತಂದರೆ, ನನ್ನ ಧರ್ಮವನ್ನು ಬೇರೆಯವರಿಗೆ ಡಿಸ್ಟರ್ಬ್ ಮಾಡ್ದಂಗೆ ಆಚರಣೆ ಮಾಡಬೇಕು. ಥ್ಯಾಂಕ್ ಯು ಸರ್. ನನ್ನ ಧರ್ಮವನ್ನು ಬೇರೆ ಧರ್ಮಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗದಂಗೆ ಆಚರಣೆ ಮಾಡಬೇಕು. ಇಲ್ಲಿ ಒಂದು ಪ್ರೊಸೆಷನ್ ಹೋಗ್ತಾ ಇರ್ತದೆ, ಅವ್ರ ಮೇಲೆ ಚಪ್ಪಲಿ ಎಸಿತಾರೆ. ಆ ಪ್ರೊಸೆಷನ್ ಹೋಗ್ತಾ ಇರುತ್ತೆ, ಅಲ್ಲಿ ದೇವಸ್ಥಾನ ಬರುತ್ತೆ, ಆ ದೇವಸ್ಥಾನದ ಮೇಲೆ ಏನೋ ಒಂದು ಎಸಿತಾರೆ, ಯಾವುದೋ ಒಂದು ಮಾಂಸದ ತುಂಡನ್ನು ಎಸಿತಾರೆ, ಇನ್ಯಾವುದೋ ಒಂದು ಎಸಿತಾರೆ. ಸೊ ಆತ್ಮೀಯ ಸ್ನೇಹಿತರೆ, ಈ ರಾಷ್ಟ್ರ ನಾವು ಯೋಚನೆ ಮಾಡ್ತಾ ಇರ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿಲ್ಲ. ನಿಮ್ಮ ಮುಂದೆ ಇರ್ತಕ್ಕಂಥ ಚಾಲೆಂಜ್ ಏನು ಅಂತಂದರೆ, ನೀವು ತುಂಬ ಓದಬೇಕು, ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು. ನೀವು ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, ಏನಾದರೂ ಆಗಲಿ, ಅದಲ್ಲ ಇಲ್ಲಿ ಇಂಪಾರ್ಟೆಂಟ್. ನೀವು ಇದನ್ನೆಲ್ಲ ಓದ್ತಾ ಇದ್ದರೆ, ಸಂವಿಧಾನವನ್ನು, ಬೇರೆ ಬೇರೆ ಧರ್ಮಗಳ ಬಗ್ಗೆ ನಿಮ್ಗೆ ಓದ್ತಾ ಇದ್ದರೆ, ನಿಮ್ಮ ಮನಸ್ಸಿಗೆ ಒಂದು ಧರ್ಮ ಬರುತ್ತೆ. ಯಾವ ಧರ್ಮ? ನೀವು ಹಿಂದೂ ಧರ್ಮವನ್ನು ಚೆನ್ನಾಗಿ ಓದ್ಕೋಬೇಕು, ರಾಮಾಯಣ ಮಹಾಭಾರತವನ್ನು ಚೆನ್ನಾಗಿ ಓದ್ಕೋಬೇಕು, ಇಸ್ಲಾಂ ಧರ್ಮವನ್ನು ಓದಬೇಕು, ಬುದ್ಧ ಧರ್ಮವನ್ನು. ಯಾಕಂದರೆ ನಾನು ಅರ್ಥ ಮಾಡ್ಕೋಬೇಕು ಅದು ಏನಿದೆ ನಮ್ಮ ಸಮಾಜದಲ್ಲಿ ಅಂತ. ಸಂವಿಧಾನವನ್ನು ನಾನು ಓದ್ಕೋಬೇಕು. ಇದೆಲ್ಲ ಓದ್ತಾ ಇದ್ದಂಗೆ ನಮ್ಮ ಮನಸ್ಸಿಗೆ ಒಂದು ಧರ್ಮ ಬರುತ್ತೆ, ಅದು ಮಾನವೀಯ ಧರ್ಮ. ಈ ಮಾನವೀಯ ಧರ್ಮ ಬರಬೇಕು ಅಂತಂದರೆ
you have to be one of the most matured person in the Indian society. ನಮಗೆ ಸುಮಾರು ಈ ಸಮಯ ಇದೆ. ಆ ಸಮಯ ಯಾವ ರೀತಿ ಕಲಿತಾ ಇದ್ದೀವಿ ಅಂತಂದರೆ, ಅನಾವಶ್ಯಕವಾಗಿ ಇರ್ತಕ್ಕಂಥ ವಿಷಯಗಳಿಗೆ ತಲೆ ಹಾಕಿ ಕಲಿತಾ ಇದ್ದೀವಿ. ಅವರಿವರು ಹೇಳುವಂಥ ಒಂದು ಸಂಘಟನೆಗಳಿಗೆ, ಒಂದು ಗುಂಪುಗಳಿಗೆ, ನಿಮ್ಮ ಸ್ನೇಹಿತರು ಕಟ್ಕೊಂಡಿರ್ತಕ್ಕಂಥ ಗುಂಪುಗಳಿಗೆ ಸೇರಿಕೊಂಡು ಆದ ಕಾಲವನ್ನು ವೆಚ್ಚ ಮಾಡ್ತಾ ಇದ್ದೀವಿ. ಕೋಮುವಾದಿ ಮನಸ್ಥಿತಿಯನ್ನು ಬಿಟ್ಬಿಡಿ, ಸಮಾನತೆಯ ಮನಸ್ಥಿತಿ ಇಟ್ಕೊಳ್ಳಿ. ನಿಮ್ಮ ಧರ್ಮ ನಿಮ್ಮ ಮನೆಯಲ್ಲಿ. ಇಷ್ಟನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಯೋಜಕರಿಗೆ ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು. ಇಂದಿನ ಮೊದಲ ಗೋಷ್ಠಿಯಲ್ಲಿ ನಿರ್ವಾಹಕರಾಗಿ ಆಸೀನರಾದ ಶ್ರೀ ಕಾಸಿಂ ಸಾಬ್ ಅವರು ಪ್ರಶ್ನಾವಳಿಯನ್ನು ನಡೆಸಿಕೊಳ್ಳಲು ಆಹ್ವಾನಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಮೋಹನ್ ದಾಸ್ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ. ಇವರು ಮೊದಲ ಗೋಷ್ಠಿಯಲ್ಲಿ ಜಾತಿ, ಧರ್ಮ, ರಾಜಕಾರಣ ಎನ್ನುವ ವಿಷಯದಲ್ಲಿ ಒಂದು ವ್ಯವಸ್ಥಿತವಾಗಿ ಒಂದು ವಿಷಯವನ್ನು ಮಂಡನೆ ಮಾಡಿದ್ದಾರೆ. ನಾನು ಒಂದು 2 ನಿಮಿಷಗಳ ಒಂದು ಸಮಯದಲ್ಲಿ ಅವರು ಪ್ರಸ್ತುತಪಡಿಸತಕ್ಕಂಥ ಒಂದು ವಿಷಯವನ್ನು ಸಂಕ್ಷಿಪ್ತವಾಗಿ ತಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಇಷ್ಟಪಡ್ತೇನೆ. ಧರ್ಮ, ಜಾತಿ ಮತ್ತು ರಾಜಕಾರಣ. ಏನು ಜಾತಿ? ಜಾತಿ ಇಸ್ ದ ಇನ್ಸ್ಟ್ರೂಮೆಂಟ್ ಆಫ್ ಐಡೆಂಟಿಫಿಕೇಶನ್. ಅದು ನಮ್ಮನ್ನ ಗುರುತಿಸಿಕೊಳ್ಳುವ ಒಂದು ಸಾಧನ. ಧರ್ಮ ಅಂದರೆ ಸಾಕಷ್ಟು ರಾಜಕೀಯ ಚಿಂತಕರು ತಮ್ಮದೇ ಆಗಿರ್ತಕ್ಕಂಥ ಒಂದು ರೂಪದಲ್ಲಿ ಅಥವಾ ತಮ್ಮದೇ ಆಗಿರ್ತಕ್ಕಂಥ ಒಂದು ಅಭಿಪ್ರಾಯದಲ್ಲಿ ಅವರು ಧರ್ಮಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಸರ್, ಈಗಾಗಲೇ ರಾಜ್ಯಶಾಸ್ತ್ರದ ಹಿರಿಯ ಪ್ಲೇಟೋ, ಅರಿಸ್ಟಾಟಲ್, ಸಾಕ್ರಟೀಸ್, ನಮ್ಮ ಭಾರತ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಧರ್ಮಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ನಾವು ಸಹಜವಾಗಿ ನೋಡಿದ್ರೆ ಧರ್ಮ ಅಂದರೆ ಇದು ಜೀವನ ಅಲ್ಲ, ವೇ ಆಫ್ ಲಿವಿಂಗ್. ಧರ್ಮ ಅಂದರೆ ಅದು ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಹಲವಾರು ಜನ ತಮ್ಮ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಹಾಗಿದ್ರೆ ಏನು ರಾಜಕಾರಣ? ಮೆಥಡ್ ಆಫ್ ಅಡ್ಮಿನಿಸ್ಟ್ರೇಷನ್. ರಾಜಕಾರಣ ಅಂದ್ರೆ ಒಂದು ದೇಶದ ಆಡಳಿತ ವಿಧಾನ ಹೇಗಿರಬೇಕು ಅಂತಕ್ಕಂಥದ್ದನ್ನ ವಿಷಯವಾಗಿಕೊಂಡು ನಮ್ಮ ದೇಶದ ಜೊತೆಗೆ ಒಂದು ವಿದೇಶದ ವಿವಿಧ ರಾಷ್ಟ್ರಗಳ ಒಂದು ಹೆಸರನ್ನು ತಗೊಂಡು ಆ ರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆ ಇದೆ, ಆ ರಾಷ್ಟ್ರದ ಆಡಳಿತ ವ್ಯವಸ್ಥೆಯ ಒಂದು ವೈಫಲ್ಯತೆಗೆ ಕಾರಣ ಏನು ಅಂತಕ್ಕಂಥ ಒಂದು ವಿಷಯವನ್ನ ಸಂಕ್ಷಿಪ್ತವಾಗಿ ಏನು ಒಂದು ಆ ರಾಷ್ಟ್ರಗಳ ಆಡಳಿತದ ವೈಫಲ್ಯಕ್ಕೆ ಕಾರಣ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಧರ್ಮ, ಅಲ್ಲಿರ್ತಕ್ಕಂಥ ಒಂದು ಅತಿಯಾದ ಮೂಲಭೂತವಾದಿತನ, ಅದು ಆ ರಾಷ್ಟ್ರದ ಒಂದು ವೈಫಲ್ಯತೆಗೆ ಕಾರಣ ಆಗಿದೆ. ಮತ್ತು ಆ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಒಂದು ಸಾರ್ವಭೌಮ ಅಧಿಕಾರ ಒಂದು ಮನೋಭಾವನೆ ಇದೆ, ಅದು ಆ ರಾಷ್ಟ್ರದ ವೈಫಲ್ಯತೆಗೆ ಕಾರಣ ಆಗಿದೆ ಅಂತಕ್ಕಂಥ ಒಂದು ವಿಷಯ. ನಿಮಗೆ ಗೊತ್ತಿದೆ, ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನವನ್ನು ಹೊಂದಿರತಕ್ಕಂಥ ಭಾರತ ದೇಶ ಮತ್ತು ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೊಂಡಿರ್ತಕ್ಕಂಥ ಒಂದು ದೇಶ ನಮ್ಮ ಭಾರತ ದೇಶ. ನಮ್ಮ ಭಾರತ ದೇಶದಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆ, ಅದರಲ್ಲಿ ನೇರ ಪ್ರಜಾಪ್ರಭುತ್ವ, ಡೈರೆಕ್ಟ್ ಡೆಮೋಕ್ರಸಿ ಅಂತ. ಅದರಲ್ಲಿ 3 ಪ್ರಮುಖ ಅಂಶ ಇದೆ. ಯಾವ ರಾಷ್ಟ್ರದಲ್ಲಿ ಒಂದು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಇದೆಯೋ ಆ ರಾಷ್ಟ್ರದಲ್ಲಿ ಒಂದು ಪ್ರಜೆಗಳಿಗೆ ಪ್ರಜಾ ನಿರ್ಧಾರ, ಪ್ರಜಾ ನಿರ್ದೇಶನ ಮತ್ತು ಹಿನ್ನಡೆ ಅಂತಕ್ಕಂಥ ಒಂದು ಅವಕಾಶಗಳನ್ನು ಕಲ್ಪಿಸಲಾಗಿದೆ. ರಾಷ್ಟ್ರದ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ರಾಷ್ಟ್ರ ವಿರೋಧಿ ಅಥವಾ ರಾಷ್ಟ್ರ ವಿರೋಧಿ ಕಾನೂನುಗಳನ್ನು ಮಾಡಿದ್ರೆ ಆ ರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ಪ್ರಜೆಗಳೇ ತಮ್ಮ ಮತದಾನದ ಮೂಲಕ ಅವರನ್ನ ಅಧಿಕಾರಕ್ಕೆ ಒಂದು ವ್ಯವಸ್ಥೆ ಇದೆ, ಅದನ್ನು ನಾವು ಹಿನ್ನಡೆ ಅಥವಾ ಲೀಗಲ್ ಅಂತಕ್ಕಂಥದ್ದು ನೇರ ಪ್ರಜಾಪ್ರಭುತ್ವ ಹೊಂದಿರತಕ್ಕಂಥ ಒಂದು ದೇಶ. ಈ ರೀತಿಯಾಗಿ ಇವತ್ತು ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗೆ ಹೋಲಿಸಿದ ಬಂದ್ರೆ ಭಾರತ ದೇಶ ಒಂದು ಬಹುತ್ವ ಹೊಂದಿರತಕ್ಕಂಥ ಒಂದು ದೇಶ. ಭಾರತ ದೇಶ ವೈವಿಧ್ಯತೆಯಲ್ಲಿರ್ತಕ್ಕಂಥ ಒಂದು ದೇಶ. ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಭಾರತ ದೇಶದಲ್ಲಿರುವಷ್ಟು ಧರ್ಮಗಳು ಪ್ರಪಂಚದ ಯಾವುದೇ ರಾಷ್ಟ್ರದಲ್ಲಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ದೇಶಗಳಲ್ಲಿ ಭಾರತ ದೇಶ ಇದೆ. ಭಾರತ ದೇಶದ ಒಂದು ಪೂರ್ವ ಪೀಠಿಕೆಗಳಿದ್ರೆ ಭಾರತ ದೇಶದ ಪ್ರಜೆಗಳಾದ ನಾವು ಅಂತಕ್ಕಂಥ ಒಂದು ವಿಶೇಷ ಕಾರಣವಾಗಿದೆ. ಭಾರತ ದೇಶದ ಎಲ್ಲ ಪ್ರಜೆಗಳು ಜಾತ್ಯಾತೀತ, ಸಮಾಜವಾದ, ಪ್ರಜಾಪ್ರಭುತ್ವ ಒಂದು ವಿಷಯಗಳಲ್ಲಿ ಬದುಕಬೇಕು ಅಂತಕ್ಕಂಥ ಒಂದು ವಿಚಾರ. ಅಂತಿಮವಾಗಿ ಹೇಳುದು ಅದು ಯಾವುದೇ ಧರ್ಮ ಇದೆ, ಧರ್ಮ ಅಂತಕ್ಕಂಥದ್ದು ಧರ್ಮ ಅಂತಕ್ಕಂಥದ್ದು ಏನಂದ್ರೆ ಒಂದು ಉದ್ಯೋಗತೆ. ಒಂದು ಸರಿ ನಾವು ಧರ್ಮದ ಅವನಿಗೆ ಹೋಗಿದ್ದ ಹೋದ್ರೆ ಅದರಿಂದ ಹೊರಬರಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ ನಮ್ಮ ಭಾರತ ದೇಶದ ಅಂತಿಮವಾಗಿ ಇಡೀ ಭಾರತ ದೇಶದ ಒಂದು ಪ್ರಜೆಗಳಲ್ಲಿ ಅಂತಿಮವಾಗಿರ್ತಕ್ಕಂಥದ್ರೆ ಇಡೀ ಧರ್ಮಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಗ್ರಂಥ ಅಂದ್ರೆ ಅದು ಸಂವಿಧಾನ ಅಂತಕ್ಕಂಥ ಒಂದು ಗೌರವವಾಗಿ ಇಡೀ ಎಲ್ಲ ಧರ್ಮಗಳಲ್ಲಿ ಶ್ರೇಷ್ಠವಾದ ಧರ್ಮ ಯಾವುದು ಅಂದ್ರೆ ಅದು ಮಾನವ ಧರ್ಮ ಅಂತಕ್ಕಂಥದ್ದು ಇವತ್ತಿನ ಯುವ ಪೀಳಿಗೆಗಳು ಅದನ್ನ ಅರ್ಥೈಸಿಕೊಂಡಾಗ ಮಾತ್ರ ನಮ್ಮ ಭಾರತ ದೇಶ ವ್ಯವಸ್ಥಿತವಾಗಿ ಬದಲಾವಣೆ ಆಗಲು ಸಾಧ್ಯ ಆಗುತ್ತೆ. ಭಾರತ ದೇಶ ಬದಲಾವಣೆ ಆಗಿದ್ರೆ ಭಾರತ ದೇಶದ ಯುವ ಶಕ್ತಿ ಕೇಳಿಸಿಕೊಳ್ಳುವ ವ್ಯವಧಾನ ಇದೆ. ಅದಕ್ಕೆ ದೇವರು ನಮಗೆ ಎರಡು ಕಿವಿ ಕೊಟ್ಟಿದ್ದಾರೆ, ಒಂದು ಮಾತು ಕೊಟ್ಟಿದ್ದಾರೆ. ಅದರ ಅರ್ಥ ಏನಂದ್ರೆ ಅತಿ ಹೆಚ್ಚು ಕೇಳಿಸಿಕೊಳ್ಳಿ, ಕಡಿಮೆ ಮಾತಾಡಿ. ಅತಿ ಹೆಚ್ಚು ಕೇಳಿಸಿಕೊಳ್ಳಿ, ಕಡಿಮೆ ಮಾತಾಡಿ. ಅವಾಗ ಮಾತ್ರ ನಾವು ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗದ ಒಂದು ವಿಚಾರವನ್ನ ಸವಿಸ್ತಾರವಾಗಿ ನಮ್ಮೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಸರ್ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಮನಪೂರ್ವಕವಾದ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ. ಈಗ ಮುಂದಿನ ಒಂದು ಸಮಯ ನಿಮ್ಮಲ್ಲಿ ಇರತಕ್ಕಂಥ ಒಂದು ವಿದ್ಯಾರ್ಥಿಗಳು ಏನಾದರೂ ಪ್ರಶ್ನೆಗಳಿದ್ರೆ ನೇರವಾಗಿ ಸರಿಗೆ ಪ್ರಶ್ನೆಗಳನ್ನು ನಾವು ಕೇಳಬಹುದು. ವಿದ್ಯಾರ್ಥಿಗಳು ದಯವಿಟ್ಟು ಕೈಯಲ್ಲಿ ಯಾರಾದರೂ ಆಸಕ್ತ ನೀವು ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ ಮತ್ತೆ ನಿಮ್ಗೇನು ಅರ್ಥ ಆಗಲಿಲ್ಲ ಅಂತ ಅರ್ಥ, ಅಥವಾ ನಿಮ್ಗೇನು ಗೊತ್ತಿಲ್ಲ ಅಂತ ಅರ್ಥ, ಅಥವಾ ನೀವು ಅವಿದ್ಯಾವಂತರು ಅಂತ ಅರ್ಥ. ಡಾಕ್ಟರ್ ಮೋಹನ್ ದಾಸ್, ಬಹಳ ಸಂತೋಷವಾಯಿತು ನಿಮ್ಮ ವಿಚಾರಧಾರೆಯನ್ನು ಕೇಳಿ ನಮ್ಮ ಭಾರತದ ಸಂವಿಧಾನದ ಬಗ್ಗೆ. ನೀವು ಜಾತಿಯನ್ನ ಧರ್ಮವನ್ನ ಮೀರಿದ್ರೆ ನಾವು ಖಂಡಿತವಾಗಿಯೂ ಸಂವಿಧಾನವನ್ನ ಅರ್ಥ ಮಾಡ್ಕೊಳ್ಬಹುದು, ಸಂವಿಧಾನದ ಪರವಾಗಿ ನಾವು ನಿಲ್ಲಬಹುದು ಅಂತ ಹೇಳಿದ್ವಿ. ಈ ಒಂದು ವಿಚಾರಧಾರೆಯಲ್ಲಿ ನಮ್ಮ ಪ್ರಸ್ತುತ ಸಮಾಜದಲ್ಲಿ ನಾವು ನೋಡಿದ್ರೆ ನಮಗೆ ನಿಲುವು ಇರುವುದು ಅಂತ ಹೇಳಿದ್ರೆ ನಮ್ಮ ಗುರುತಿಸುವಿಕೆ ಇರುವುದು ಅಂತ ಹೇಳಿದ್ರೆ ಈ ಭಾರತದ ಸಮಾಜದಲ್ಲಿ ನಾನೊಂದು ಜಾತಿಯಲ್ಲಿದ್ರೆ ನನಗೊಂದು ಗುರುತಿಸುವಿಕೆ ಇದೆ, ನಿಲುವು ಇದೆ. ನಾನೊಂದು ಧರ್ಮದಲ್ಲಿದ್ರೆ ನನಗೆ ಒಂದು ಗುರುತಿಸುವಿಕೆ ಇದೆ. ಆದ್ರೆ ಈ ಎರಡನ್ನ ಬಿಟ್ಟು ಮೀರಿ ನೀವು ಸಂವಿಧಾನದ ಈ ಒಂದು ಚೌಕಟ್ಟಿನಲ್ಲಿ ಈ ಭಾರತದ ಪ್ರಜೆಯಾಗಿ ಕರೆ ನೀಡ್ತಾ ಇದ್ದೀವಿ. ಆದ್ರೆ ಭಾರತದ ಸಂವಿಧಾನ ಯಾವ ನಿಲುವನ್ನು ನೀಡ್ತದೆ, ನನಗೆ ಯಾವ ಗುರುತಿಸುವಿಕೆಯನ್ನು ನನಗೆ ನೀಡ್ತದೆ, ಇದು ಒಂದು ಗೊಂದಲ ನನ್ನಲ್ಲಿ ಇದೆ. ಸ್ವಲ್ಪ ಅದರ ಬಗ್ಗೆ ನೀವು ಹೇಳಿದ್ರೆ ಸಂತೋಷ. ಕೂತ್ಕೊಂಡಿಲ್ಲ, ಅಲ್ಲೇ ಇಲ್ಲ, ಇಲ್ಲೇ ಹೇಳ್ಬೋದಾ? ಒಳ್ಳೆ ಪ್ರಶ್ನೆ ಸಾಹೇಬ್ರೆ. ಸರ್ ನಿಮ್ಮ ಹೆಸರು ಗೊತ್ತಾಗಿಲ್ಲ. ಬಾಲರಾಜ್ ಸರ್, ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ನನಗೇನು ಅರ್ಥ ಆಯಿತು ಅಂದರೆ, ನಮಗೆ ಈ ಸಂವಿಧಾನ ಏನು ಉತ್ಸಾಹ ಕೊಟ್ಟಿದೆ ಅಂತ. ವಾಟ್ ಈಸ್ ದ ನೀಡ್ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್, ವೈ ಆರ್ ದಿ, ನಾವು ಈ ಸಂವಿಧಾನ ಇಟ್ಕೊಂಡು. ಒಳ್ಳೆ ಪ್ರಶ್ನೆ. ಯಾಕೆಂತಂದರೆ ಇವತ್ತು ನಾವು ಸಂವಿಧಾನವನ್ನು ಓದಲಿಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ, ನಿಮ್ಗೆ ಹೇಳ್ತಾ ಇಲ್ಲ, ಬೇಜಾರು ಮಾಡ್ಕೊಬಿಡಿ, ಈ ಜನರಲಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ನಮ್ಗೆ ಈ ಥರ ಪ್ರಶ್ನೆಗಳು ಬರುತ್ತೆ. ಯಾಕೆ ಅಂತಂದರೆ ನಮ್ಮದು 80 ವರ್ಷಗಳ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ನಾವು ಯಾವ ರಾಜಮನೆತನವನ್ನು ಇಲ್ಲಿ ರೂಲ್ ಮಾಡೋಕ್ಕೆ ಬಿಡಲಿಲ್ಲ, ಯಾವ ಧರ್ಮವನ್ನು ಇಲ್ಲಿ ಆಚರಣೆ ಮಾಡಿ ರೂಲ್ ಮಾಡೋಕ್ಕೆ ಬಿಡಲಿಲ್ಲ. ಜಾತಿ ಇದ್ರೂ ನಮ್ಮ ರಾಷ್ಟ್ರಪತಿಗಳು, ನಮ್ಮ ಪ್ರಧಾನಮಂತ್ರಿಗಳು ಬೇರೆ ಬೇರೆ ಜಾತಿಗಳಿಂದ ಬಂದಿರತಕ್ಕಂಥವ್ರು. ಒಂದೇ ಧರ್ಮದ ಒಂದೇ ಜಾತಿಯ ಒಂದು ವ್ಯವಸ್ಥೆಯಲ್ಲಿ ರಾಷ್ಟ್ರವನ್ನು ಯಾರೂ ರೂಲ್ ಮಾಡಲಿಲ್ಲ. ನೀವೆಲ್ಲರೂ ಇವತ್ತು ಇಷ್ಟು ಶಿಸ್ತಾಗಿ ಇಲ್ಲಿ ಕೂತಿದ್ದೀರಾ ಅಂತಂದರೆ ನಮ್ಮ ಸಂವಿಧಾನನೇ ಕಾರಣ. ಯಾಕೆಂತಂದರೆ ಸಂವಿಧಾನ ಇಲ್ಲದೆ ಇರ್ತಕ್ಕಂಥ ರಾಷ್ಟ್ರದಲ್ಲಿ ನಾನಿಲ್ಲಿ ಕೂತ್ಕೊಂಡು ಭಾಷಣ ಮಾಡೋದಕ್ಕೆ ನನಗೆ ಅರ್ಹತೆ ಇರೋದಿಲ್ಲ. ಸಂವಿಧಾನ ಇರುವಂಥ ರಾಷ್ಟ್ರದಲ್ಲಿ ನಾನಿಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದನ್ನ ನೀವು ಪ್ರಶ್ನೆ ಮಾಡ್ಬೋದು. ಸಂವಿಧಾನ ಇಲ್ಲದೆ ಇರ್ತಕ್ಕಂಥ ರಾಷ್ಟ್ರದಲ್ಲಿ ನಾನು ಏನು ಮಾತನಾಡಿದ್ರೂ ನೀವು ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮಗೆ ಪ್ರೇರೇಪಿತವಾಗಿರ್ತಕ್ಕಂಥ ಈ ರಾಷ್ಟ್ರ 60ರಿಂದ 70 ವರ್ಷಗಳ ಪ್ರಜಾಪ್ರಭುತ್ವದ ಇತಿಹಾಸವನ್ನು ನಾವು ನೋಡಿದ್ದೀವಿ. ಯಾವುದೇ ಪಕ್ಷ ಇರಲಿ, ಯಾವುದೇ ಒಬ್ಬ ನಾಯಕ ಇರಲಿ, ಯಾವುದೇ ಒಬ್ಬ ಪ್ರಧಾನಮಂತ್ರಿ ಇರಲಿ, ಯಾವುದೇ ಒಂದು ರಾಷ್ಟ್ರಪತಿ ಇರಲಿ, ಇವೆಲ್ಲವನ್ನು ಕೂಡ ಸಂವಿಧಾನದ ಆಧಾರವಾಗಿ ಅಲ್ಲಿಂದನೇ ನೀವು ಅಧಿಕಾರವನ್ನು ತಗೋಬೇಕು. ಈ ಅಧಿಕಾರವನ್ನು ನೀವು ಮೀರಿ ಹೋಗಿದ್ದೀರಾ ಅಂತಂದರೆ ನೀವು ಕೃಷ್ಣನ ಜನ್ಮಸ್ಥಳಕ್ಕೆ ಹೋಗ್ತೀರ. ಕೃಷ್ಣನ ಜನ್ಮಸ್ಥಳ ಗೊತ್ತಲ್ಲ, ಜೈಲಿಗೆ ಹೋಗ್ತೀರ. ಸೊ ಹಾಗಾಗಿ ಸಂವಿಧಾನವನ್ನು ಇದುವರೆಗೂ ತಂದು ನಿಲ್ಲಿಸಿರ್ತಕ್ಕಂಥದ್ದು, ಇಲ್ಲಿಯವರೆಗೂ ಪ್ರಜಾಪ್ರಭುತ್ವವನ್ನು ತಂದು ನಿಲ್ಲಿಸಿರ್ತಕ್ಕಂಥದ್ದು
ನಮ್ಮ ಭ್ರಾತೃತ್ವವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಸಂವಿಧಾನ. ಇವತ್ತು ಏನೇ ಮಾಡಿದ್ರೂ ಕೂಡ ಪ್ರಶ್ನೆಯನ್ನು ಎತ್ತುವಂಥ ಒಂದು ಜನರ ಒಂದು ಅಭಿಪ್ರಾಯ, ಜನರ ಒಂದು ಸಾಮರ್ಥ್ಯ. ನೀವು ಯೋಚನೆ ಮಾಡಿ, ನಮಗೆ ಪ್ರತಿ ಸಲ ಓಟ್ ಹಾಕುವಾಗ ಕೂಡ ನಾವು ಒಂದು ಒಳ್ಳೆಯ ವ್ಯಕ್ತಿಯನ್ನೇ ಆಯ್ಕೆ ಮಾಡಿರ್ತೀವಿ. ಯಾಕೆಂತಂದರೆ ನಾನೊಬ್ಬನ ಕೆಟ್ಟವನ್ನ ಆಯ್ಕೆ ಮಾಡಿದ್ರು ಇನ್ನೊಂದು 4 ಜನ ಒಳ್ಳೆಯವ್ರನ್ನ ಆಯ್ಕೆ ಮಾಡಿರ್ತಾರೆ. ನೀವು ಯಾವುದೋ ಒಬ್ಬ ಕೆಟ್ಟ ವ್ಯಕ್ತಿಯನ್ನು ಇವತ್ತು ನಾವು ಆಯ್ಕೆ ಮಾಡೋದಕ್ಕೆ ನಮ್ಮ ಸಂವಿಧಾನ ಜಾಗ ಕೊಡೋದಿಲ್ಲ. ನಾನು ಜೈಲಿಂದ ಕೂಡ ಎಲೆಕ್ಷನನ್ನು ಗೆಲ್ಬೋದು, ಆ ರೀತಿಯಾದ ಸಂವಿಧಾನ ನಮ್ಮದು. ಜೈಲಲ್ಲಿ ನಿಂತ್ಕೊಂಡು ನಾನು ಎಲೆಕ್ಷನನ್ನು ನಾಮಿನೇಷನ್ ಮಾಡ್ಬೋದು. 18 ವರ್ಷಗಳ ನಂತರ ನನಗೆ ರಾಜಕೀಯದ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಇದು. ಬೇರೆ ರಾಷ್ಟ್ರಗಳನ್ನು ನಾವು ನೋಡಿದಾಗ ಈ ರೀತಿಯಾಗಿ ಒಂದು ಸಮಾನತೆ, ಸ್ವಾತಂತ್ರ್ಯ ಇರ್ತಕ್ಕಂಥ ಸಂವಿಧಾನ ನೀವು ಯಾವ ರಾಷ್ಟ್ರದಲ್ಲೂ ನೋಡೋಕ್ಕಾಗೋದಿಲ್ಲ. ಇವತ್ತು ಮಹಿಳೆಯರು, ಅವ್ರಿಗೆ ಬಹುಶಃ ಮಹಿಳೆಯರು ಕೂಡ ಇವತ್ತು 50% ಸಮಾನತೆಯನ್ನು ಪಾಪ್ಯುಲೇಷನಲ್ಲಿ ವಹಿಸಿದ್ರು ಕೂಡ ನಾವು ಅವ್ರಿಗೆ ಪಂಚಾಯಿತಿಗಳಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ 50% ಸಮಾನತೆಯನ್ನು ಕೊಡೋದಕ್ಕೆ. ಅವರು ಇವತ್ತು ಒಬ್ಬ ಬಸ್ ಡ್ರೈವರಿಂದ ಹಿಡಿದು ಸ್ಪೇಸ್ ರಿಸರ್ಚ್ವರೆಗೂ ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಒಮಾನಲ್ಲಿ, ಇರಾನ್ನಲ್ಲಿ, ಬೇರೆ ಯುರೋಪಿಯನ್ ರಾಷ್ಟ್ರಗಳಲ್ಲೂ ಕೂಡ ಮಹಿಳೆಯರಿಗೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಮಹಿಳೆಯರು ಒಲಿಂಪಿಕ್ಸಲ್ಲಿ ಭಾಗವಹಿಸುವಂಗಿಲ್ಲ, ಮಹಿಳೆಯರು ಪಬ್ಲಿಕ್ಕಲ್ಲಿ ಬರುವಂಗಿಲ್ಲ. ಇಲ್ಲಿ ನಮ್ಮ ಮಹಿಳೆಯರಿಗೆ ನಾವು 24 ಗಂಟೆಗೂ ಕೂಡ ಅವರಿಗೆ ಭದ್ರತೆ ಕೊಟ್ಟಿದ್ದೀವಿ, ಸ್ವಾತಂತ್ರ್ಯ ಇದೆ. ಅವ್ರಿಗೂ ಕೂಡ ಸಮಾನತೆಯಿಂದ ಇರ್ತಕ್ಕಂಥ ಒಂದು ಜಾಗಗಳನ್ನು ಇವತ್ತು ಸರ್ಕಾರಗಳಲ್ಲಿ, ಖಾಸಗಿಯಲ್ಲಿ ಎಲ್ಲವನ್ನೂ ಕೂಡ ವ್ಯವಸ್ಥಿತವಾಗಿ ಮಾಡಿಕೊಟ್ಟಿರ್ತಕ್ಕಂಥದ್ದು. ನಮ್ಮ ಸಂವಿಧಾನದ ಗುರಿ, ಉದ್ದೇಶ, ಆದೇಶ ಏನೇನು ನಾವು ಇವತ್ತು ಟಾಪಿಕ್ಸಲ್ಲಿ ಮಾಡ್ಕೊಂಡಿದ್ದೀವಲ್ಲ, ಇದು ಏನು ಆದ್ಯತೆ, ಬಾಧ್ಯತೆ ಮತ್ತು ಸಾಧ್ಯತೆಗಳೇನಿದ್ದಾವೆ ಇವೆಲ್ಲವನ್ನು ಕೂಡ ಇವತ್ತಿನ ಒಂದು ರಾಜಕೀಯದ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಸರಿಯಾಗಿ ಅಧ್ಯಯನ ಮಾಡಿದ್ರೆ ನೀವು ತಗೊಂಡಿರ್ತಕ್ಕಂಥ ಎಲ್ಲವೂ ಕೂಡ ಸ್ವಾತಂತ್ರ್ಯ ಮತ್ತು ಎಲ್ಲ ಸಮಾನತೆ ಎಲ್ಲವೂ ಕೂಡ ಸಂವಿಧಾನದಿಂದ ಬಂದಿರತಕ್ಕಂಥದ್ದು. ಈ ಸಂವಿಧಾನವನ್ನು ನಾವು ಎಂದಿಗೂ ಇದುವರೆಗೂ ಇದನ್ನು ಏನು ನಾವು ತಿದ್ದುಪಡಿ ಮಾಡ್ಕೊಂಡು ಬಂದಿದ್ದೀವಿ. ಕೆಲವೊಂದು ವ್ಯಕ್ತಿಗಳು ಈ ಸಂವಿಧಾನವನ್ನೇ ಬೇಡ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿಗಳು, ಇದನ್ನು ತಿದ್ದುಪಡಿ ಮಾಡಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಏನು ಹೇಳ್ತಾರೆ ಅವು ಯಾವುವು ಕೂಡ ಇವತ್ತು ಅಸ್ತಿತ್ವಕ್ಕೆ ಬಂದಿಲ್ಲ. We would have been experiencing that some anti-elements wanted to amend the constitution, which is not really possible. ನಮ್ಮ ಸಂವಿಧಾನವನ್ನು ಅಷ್ಟು ಈಸಿಯಾಗಿ ನೀವು ತಿದ್ದುಪಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಈಸಿಯಾಗಿ ನೀವು ಯಾವುದನ್ನು ಒಂದು ವಿಷಯವನ್ನು ತಂದು ಇಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಅಸಂವಿಧಾನವಾಗಿರ್ತಕ್ಕಂಥ ಏನಾದರೂ ಒಂದು ಕ್ರಿಯೆಯನ್ನು ನೀವು ಇದು ಸಂಸದಲ್ಲೋ ಅಲ್ಲೂ ಇಲ್ಲೋ ಎಲ್ಲೋ ಮಾಡಿದ್ದೀರಿ ಅಂತಂದರೆ ನಿಮ್ಮ ಸರ್ಕಾರವೇ ಬಿದೋಗ್ತದೆ. ಸರ್ಕಾರವೇ ಬಿದೋಗಿರ್ತಕ್ಕಂಥದ್ದಿದ್ದಾವೆ. ಇಟ್ಸ್ ಅ ಫೇಲ್ಯೂರ್ ಆಫ್ ಕಾನ್ಸ್ಟಿಟ್ಯೂಷನ್ ಬಿಕಾಸ್ ಇಂದಿರಾ ಗಾಂಧಿ ಹ್ಯಾಡ್ ಟು ರಿಸೈನ್. ಇಂದಿರಾ ಗಾಂಧಿ ರಿಸೈನ್ ಮಾಡಿ ಜೈಲು ಕಳಿಸಿದ್ವಿ ಪ್ರಧಾನಮಂತ್ರಿಯನ್ನು. ಆ ರೀತಿಯಾಗಿ ಸುಮಾರು MLAಗಳು ಜೈಲಲ್ಲಿದ್ದಾರೆ. ಸಂವಿಧಾನದ ಮುಂದೆ ಇವತ್ತು ಭಾರತ ತಲೆ ತಗ್ಗಿಸಬೇಕು. ಸಂವಿಧಾನ ಇಲ್ಲದೆ ಈ ರಾಷ್ಟ್ರ ಮುಂದೆ ಹೋಗೋದಿಲ್ಲ. ಭಾರತ ಸಂವಿಧಾನ ಅತಿ ಶ್ರೇಷ್ಠವಾದ ಸಂವಿಧಾನ. ಥ್ಯಾಂಕ್ ಯು ಸರ್. ಸಚಿನ್, ಅಲ್ಲಿ ಯಾರು ಪ್ರಶ್ನೆ ಮಾಡೋರು ಮುಂದೆ ಬಂದ್ಬಿಡಕ್ಕೆ ಹೇಳಿ. ಯಾರು ಪ್ರಶ್ನೆ ಮಾಡಿದ್ರೆ ದಯವಿಟ್ಟು ಮುಂದೆ ಬನ್ನಿ, ಸಮಯದ ಅಭಾವ ಇದೆ. ಯಾರು ಕೇಳ್ತಾರೆ? ಹೇಳು. ಇಲ್ಲಿ ಮೈಕ್ ಬೇಡ, ಇಲ್ಲಿ ಬನ್ನಿ. ಹಾಂ ಕೇಳಿ ಸರ್, ನೀವು ಕೇಳಿ. ಒಳ್ಳೆ ಸರ್ ಕೇಳಿ ಸರ್, ಕೇಳಿ ಸರ್, ಕೇಳಿ, ನೀವು ಕೇಳಿ ಸಾಹೇಬ್ರು, ಕೇಳಿ. ಕೇಳಿಸ್ತಾ ಇಲ್ಲಲ್ಲ ಸರ್, ಈ ಕಡೆ ಯಾರು ಕೇಳಿಸ್ತಾ ಇಲ್ಲ. ದೇವಣ್ಣ ಸರ್, ಅಲ್ಲಿ ಹೋಗಿ ಅವ್ರು ಏನು ಹೇಳ್ತಾರೆ ಹೇಳಿ. ದೇವಣ್ಣ ಸರ್ ಮೈಕ್ ತಗೊಳ್ಳಿ, ಅವ್ರು ಏನು ಹೇಳ್ತಾರೆ ಹೇಳಿ. ಅವ್ರು ಏನು ಹೇಳ್ತಾರೆ ಹೇಳಿ ಸರ್. ದೇವಣ್ಣ ದೇವಣ್ಣ ಸರ್, ಭಾರತ ನಾನಾತ್ಮಕ
democracy. A democracy, all equal. Everybody, everybody in India. Somebody in India. Everybody in India. Nobody in India. About democracy. What it is about? How is India? Nobody in India, somebody in India, ಮತ್ತು ಎಲ್ಲಿ ಬರ್ತಾರೆ